ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ಬಂದು ಕುಂತೀನಿ ನನ್ನದೊಂದಿಷ್ಟು ವಿಷಯಗಳನ್ನು ತೆಗೆದುಕೊಂಡು. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂತಹ ನನ್ನ ಆತ್ಮೀಯ ಅಣ್ಣ ಮಲ್ಲಪ್ಪ ನಿಂಬರ್ಗಿ ಅಣ್ಣವರಿಗೆ ಅನಂತ ಶರಣಾರ್ಥಿಗಳನ್ನು ಹೇಳ್ತೀನಿ. ಜೊತೆಗೆ ನನ್ನ ಮಗ ಸಂಗಮೇಶ್ವರ್ ಜಾಂತೆ, ನಾನು ನಿನ್ನೆ ಫೋನ್ ಹಚ್ಚಿದ, ಯಾಕೋ ಬರ್ತಾ ಇಲ್ಲ ನೀನು ಅಂದಾಗ ಇವತ್ತು ಅದೇನೋ ಬಿಡುವು ಮಾಡ್ಕೊಂಡು ಬಂದಾನ ಅನ್ನಿಸ್ತದ. ಹಾಗೆ ನನ್ನ ಆತ್ಮೀಯ ತಮ್ಮ ರವಿ ಹೂಗಾರ್ ಅವರಿಗೂ, ಬಸವರಾಜ್ ಪಾಟೀಲ್ ಅಣ್ಣ, ಜೊತೆಗೆ ಶರಣಪ್ಪ ಜೆ ದೊಡ್ಡಮನೆ ಅವರಿಗೆ, ಅರುಣ್ ಮೇತ್ರೆ ಅವರಿಗೂ, ಮಾಗೊಂಡ್ ಬಾಲ್ಕುಂದೆ ಅವರಿಗೂ, ಹಾಗೆ ಅರ್ಚನಾ ಪೂಜಾರಿ ಅವರಿಗೂ, ಪ್ರತಿಯೊಬ್ಬರಿಗೂ ಸಮೇತ ಇವತ್ತಿನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅಷ್ಟಸಿದ್ಧಿಗಳ ಕೊನೆಯ ಸಿದ್ಧಿಯ ಬಗ್ಗೆ ಬಹಳ ಸ್ವಲ್ಪ ಸುದೀರ್ಘವಾಗಿ ಮಾತಾಡ್ಬೇಕಂತ ಪ್ಲಾನ್ ಮಾಡಿ, ಅದು ಎಷ್ಟು ಮಾತಾಡ್ತೀನಿ ಗೊತ್ತಿಲ್ಲ. ಹಾಗೆ ನಮ್ದು ಅನ್ನಪೂರ್ಣ ರುದ್ರಗೌಡ ಅಕ್ಕ ಬಂದರ ಅಕ್ಕ ತಮಗೂ ಕೂಡ ನಮಸ್ಕಾರ. ಶಿವಲೀಲಾ ಅವರಿಗೂ, ಮನಸಾ ಮುದ್ದು ಅವರಿಗೂ, ಹಾಗೆ ಪ್ರತಿಯೊಬ್ಬರಿಗೂ ಸಮೇತ ನಾನು ಅನಂತ ಧನ್ಯವಾದಗಳನ್ನು ಹೇಳಬೇಕು. ಯಾಕೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅಂದ್ರೆ, ನಿಮಗೆ ಒಂದು ಸಲ ನಾನು ಹಿಂದೆ ಯೋಚನೆ ಮಾಡ್ತೀನಿ, ಒಂದೊಂದು ಸಲ ಕೆಲವೊಂದು ಸಲ ಈಗೀಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಪ್ರತಿ ದಿನಾನು ಮಾತಾಡ್ತಾ ಇದ್ದಾರೆ ಯಾಕೋರು ಅಂಥೇಳಿ. ಆದ್ರೆ ಫಸ್ಟ್ ಟೈಮ್ ನಾನು ಮಾತಾಡುವಾಗ ಅದೆಷ್ಟೋ ಸಲ ನನಗೆ ಪದಗಳು ಬಳಸುವಲ್ಲಿ ವ್ಯತ್ಯಾಸ ಆಗ್ತಾ ಇರ್ತಿತ್ತು, ಅಥವಾ ಹೇಳುವಾಗ ಒಂಚೂರು ಎಲ್ಲೋ ಒಂದು ಕಡೆ ಭಯ ಇತ್ತು. ನಿಮ್ಗೆ ಗೊತ್ತಿರಲಿ, ಲೈವ್ ಬರೋದು ಅದು ನೋಡ್ರೆ ಭಾಳ ದೊಡ್ಡ ಚಾಲೆಂಜ್ ಅದ. ಯಾಕಂದ್ರೆ ಇಲ್ಲಿ ಯಾವುದೋ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ ಮತ್ತು ನಿಲ್ಲಿಸೋದಕ್ಕೂ ಬರೋದಿಲ್ಲ. ಯೋಚನೆಗಳ ಲಹರಿ ಒಂದರ ನಂತರ ಒಂದು ಬರಲೇಬೇಕು, ಬಂದಿಲ್ಲ ಅಂದ್ರೂ ಕಟ್ ಮಾಡ್ಬೇಕಷ್ಟೇ. ಈ ಒಂದು ಬಹಳ ದೊಡ್ಡ ಚಾಲೆಂಜನ್ನು ನಾನು ಸ್ವೀಕಾರ ಮಾಡ್ದೆ. ಅದು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀನಿ ನನಗೆ ಗೊತ್ತಿರಲಿಲ್ಲ. ಆದ್ರೆ ನಿಮ್ಮೆಲ್ಲರ ಹರಕೆ ಹಾರೈಕೆಯ ಜೊತೆಗೆ ನಿಮ್ಮ ಪ್ರೋತ್ಸಾಹ ಇತ್ತು ನೋಡ್ರಿ, ನಿಜವಾಗ್ಲೂ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಬಹುಶಃ ನೀವೇನಾದ್ರೂ ಪ್ರೋತ್ಸಾಹ ಕೊಡ್ತಿಲ್ಲ ಅಂತ ತಿಳ್ಕೊರಿ, ಬರೀ ನೆಗೆಟಿವ್ ಅಷ್ಟೇ ನನಗೆ ಹೇಳ್ತಾ ಇದ್ದೀರಿ ಅಂದ್ರೆ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಮೇತ ನನ್ನ ಬದುಕಿನ ಬಹಳ ದೊಡ್ಡ ಅದ್ಭುತವಾದ ರತ್ನಗಳಿದ್ರಿ ನೀವು. ನಿಮ್ಗೆ ಗೊತ್ತಿರಲಿ, ರತ್ನಗಳು ಅಂದ್ರೆ ಕೇವಲ ಒಡವೆ ವಸ್ತ್ರಗಳು ಅಷ್ಟೇ ಅಲ್ಲ, ನಮ್ಗೆ ಹಾಕಿಕೊಳ್ಳುವ ಶೃಂಗಾರ ಅಷ್ಟೇ ಅಲ್ಲ. ರತ್ನ ಅಂದ್ರೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಮುಂದೊಂದು ದಿವಸ ನೀವು ನನ್ನ ಬದುಕಿನ ಬಹುಮುಖ್ಯ ಭಾಗವಾಗಿ ಬರ್ತೀರಿ. ಹಾಗಾಗಿ ಒಂದು ಪುಸ್ತಕವನ್ನು ಸಮೇತ ನಾನು ಹೊರಗೆ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಆ ಟೈಮಿಗೆ ನಾನು ಪ್ರತಿಯೊಬ್ಬರ ಬಯೋಡಾಟಾ ಇರ್ಬೋದು, ಅಥವಾ ನಿಮ್ಮ ಮಾಹಿತಿಗಳಿರ್ಬೋದು, ನಿಮ್ಮ ಬದುಕಿನ ಒಂದಿಷ್ಟು ಘಟನೆಗಳನ್ನು ಇಟ್ಕೊಂಡು ಒಂದು ಪುಸ್ತಕವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಪ್ಲ್ಯಾನ್ ಮಾಡೀನಿ. ನೋಡೋಣ ಪರಮಾತ್ಮ ಏನು ಮಾಡ್ತಾನೆ, ನನಗೂ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಸಹಾಯ ಸಹಕಾರಕ್ಕೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಇವತ್ತಿನ ವಿಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಹಾಗೆ ನಮ್ಮದು ಸಂಜು ಕುಮಾರ್ ಭರ್ಶೆಟ್ಟಿ ಅಂತ ಹೇಳಿ ಹೊಸೊಬ್ಬರು ಬಂದಾರ, ಅವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ನಮ್ಮದು ಓಂಕಾರ ಪಟ್ನೆ ಅಣ್ಣ ಬಂದಾರ, ಅಣ್ಣ ನಮಸ್ಕಾರ. ಹಾಗೆ ಸುಮತಿ ಚಂದ್ರಶೇಖರ್ ಅವರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಅಷ್ಟಸಿದ್ಧಿಗಳ ಕೊನೆಯ ಒಂದು ಸಿದ್ಧಿ, 8ನೆಯ ಸಿದ್ಧಿ ಯಾವುದು ಅಂದ್ರೆ ವಶಿತ್ವ ಅನ್ನುವಂಥದ್ದು. ನಿನ್ನ ನಾನು ಈಶ್ವರತ್ವ ಅನ್ನುವಂಥದ್ದು ಆ ವಿಷಯವನ್ನು ತೆಗೆದುಕೊಂಡು ಮಾತಾಡ್ದ. ಆದರೆ ಇವತ್ತು ಕೊನೆಗೆ ಬರುವುದು ವಶಿತ್ವ. ಈ ವಶಿತ್ವವನ್ನು ಬಹಳ ಸಲ ಏನಾಗ್ಯದ ಅದನ್ನು ನೆಗೆಟಿವ್ ಆಗಿ ಬಳಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ವಶೀಕರಣ ಅನ್ನುವಂಥದ್ದು ನೀವು ಕೇಳಿರ್ಬೋದು. ಅಂದ್ರೆ ಒಬ್ಬರನ್ನ ಇನ್ನೊಬ್ಬರು ವಶೀಕರಣ ಮಾಡ್ಕೊಳ್ಬಹುದು, ಅದು ನೆಗೆಟಿವ್ ವೇದಲ್ಲಿ ಮಾಡ್ಕೊಳ್ಳುವಂಥದ್ದು ಬಹಳ ಸಲ ನೋಡಿರ್ತೀವಿ. ಜೊತೆಗೆ ಮಾಟ ಮಂತ್ರ ಇವೆಲ್ಲ ಏನಂತ ಹೇಳ್ತಾರೆ ನೋಡ್ರಿ, ಅವೆಲ್ಲ ಎದ್ರಾಗ ಬರ್ತಾವಂದ್ರೆ ಈ ವಶಿತ್ವ ಅನ್ನುವಂಥ ಸಿದ್ಧಿಯಲ್ಲೇ ಬರ್ತಾವ. ಆದ್ರೆ ಅದು ನೆಗೆಟಿವ್ ಸೈಡ್ ಆಗಿರ್ತದೆ. ಆದ್ರೆ ನಾನು ಹೇಳೋದು ಮಾತ್ರ ನಿಮಗೆ ಪಾಸಿಟಿವ್ ಆಗಿ ಹೇಳ್ತೀನಿ. ಯಾಕಂದ್ರೆ ನೋಡ್ರಿ, ಒಂದು ಸಾಧನೆಯನ್ನ ಮಾಡ್ಬೇಕಾಗ್ಯದ. ನಾವು ಪಾಸಿಟಿವ್ ಸೈಡ್ ಹೋಗ್ಬೇಕಂದ್ರೂ ಕಷ್ಟನೇ ಪಡಬೇಕು, ನೆಗೆಟಿವ್ ಸೈಡ್ ಹೋಗ್ಬೇಕಂದ್ರೂ ಕಷ್ಟನೇ ಪಡಬೇಕು. ಹಾಗಾದ್ರೆ ಆ ಕಷ್ಟವನ್ನ ನಾವು ಯಾಕೆ ಸಕಾರಾತ್ಮಕವಾಗಿ ತೆಗೆದುಕೊಳ್ಬಾರ್ದು? ನಾವು ಮಾಡೋದಕ್ಕೆ ನಿಂತೀವಿ ಅಂದ್ರೆ ಇನ್ನೊಬ್ರದ್ದು ಹಾಳು ಮಾಡೋದಕ್ಕಾಗಿ ಮಾಡೋದಕ್ಕಿಂತನೂ ಇನ್ನೊಬ್ರದ್ದು ಒಳ್ಳೇದಕ್ಕಾಗಿ ಮಾಡಿದ್ರೆ ಒಂದಿಷ್ಟು ಪುಣ್ಯರ ಬರ್ತದೆ. ಪುಣ್ಯ ಬಂದಿಲ್ಲ ಬಿಡ್ರಿ, ನಮ್ಮ ಮನಸ್ಸಿಗೆ ನಮ್ಮ ಆತ್ಮಕ್ಕಾದರೂ ಶಾಂತಿ ಸಿಗ್ತದೆ. ಹಾಗಾಗಿ ಈ ಕೊನೆಯ ಸಿದ್ಧಿ ಯಾವುದು ಅಂದ್ರೆ ವಶಿತ್ವ ಅಂತ. ಈ ವಶಿತ್ವ ಏನು ಅಂದ್ರೆ ಇನ್ನೊಬ್ಬರ ಮನಸ್ಸನ್ನ ಇನ್ನೊಬ್ಬರ ವಿಚಾರದ ಮೇಲೆ ನಾವು ವಶೀಕರಣ ಮಾಡ್ಕೊಳ್ಳೋದು, ಅಂದ್ರೆ ನಮ್ಮ ಕಂಟ್ರೋಲ್ದಲ್ಲಿ ತಂದುಕೊಳ್ಳೋದು ಅಂತೇಳಿ ಪದ ಅರ್ಥ ಬರ್ತದ. ಆದ್ರೆ ನಿಜವಾಗ್ಲೂ ನಾವು ಮಾಡಬೇಕಾಗಿರುವಂಥದ್ದು ಏನು ಪಾಸಿಟಿವ್ ಆಗಿ ಅಂದ್ರೆ, ವಶಿತ್ವ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಮೊದಲು ನಿಗ್ರಹ ಮಾಡಬೇಕು.
ಇದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡೀನಿ. ಮಾತು ಹೇಳೋದಕ್ಕಿಂತ ನಮ್ಮ ಇಂದ್ರಿಯಗಳೇ ನಮ್ಮದು ಹೇಳಿದ್ದು ಕೇಳ್ತಾ ಇಲ್ಲ ಅಂತ ತಿಳ್ಕೊರು, ಅವಾಗ ನಾವು ಯಾರಿಗೆ ಹೇಳಿ ಏನೂ ಇಲ್ಲ, ವೇಸ್ಟ್ ಅದ. ಹಾಗಾಗಿ ಈ ವಶಿತ್ವ ಅನ್ನುವಂಥ ಸಂಪೂರ್ಣ ಅರ್ಥವನ್ನು ನಾವು ಮಾಡ್ಕೊಳ್ಬೇಕಂದ್ರೆ ನಮ್ಮ ಇಂದ್ರಿಯಗಳು ಏನವ ನೋಡ್ರಿ, ಆ ಇಂದ್ರಿಯಗಳನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕು. ಪಂಚೇಂದ್ರಿಯಗಳು ಇವಕ್ಕೆ ನಾಚಕಮುಖಿ ಅನ್ನುವಂಥ ಸಣ್ಣ ಸೂತ್ರದಲ್ಲಿ ನಾವು ಮಾತಾಡ್ತೀವಿ. ಅಂದ್ರೆ ನಾಲಿಗೆ, ಚರ್ಮ, ಕಿವಿ, ಕಣ್ಣು, ಮೂಗು ಅನ್ನುವಂಥ ಈ 5 ಭಾಗಗಳು ಏನವ ನೋಡ್ರಿ, ಇವನ್ನ ಇದರದ್ದು ಜೊತೆಗೆ ನಾವು ಬದುಕ್ತಾ ಇದ್ದೀವಿ. ಏನು ಹೇಳ್ತಾವ ಅದನ್ನೇ ಕೇಳ್ತಾ ಇದ್ದೀವಿ. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ನಾಲಿಗೆ ಕೆಲಸ ಮಾಡ್ತಾ ಇದ್ದೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನನ್ನ ಕಣ್ಣು ಕೆಲಸ ಮಾಡ್ತಾ ಇದ್ದೆ, ಉಸಿರಾಡ್ತಾ ಇದ್ದೀನಿ, ಆ ಉಸಿರಾಡ್ತಾ ಇದ್ದೀನಿ, ಇದು ಮೂಗಿನ ಕೆಲಸ ಆಗ್ತಾ ಇದೆ, ಜೊತೆಗೆ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ. ನೀವು ಒಂದು ನೆನ್ಪಿಟ್ಕೋರಿ, ಚರ್ಮದ ಹೊದಿಕೆ ಅದ ನೋಡ್ರಿ, ಈ ಹೊದಿಕೆಯ ಒಳಗೆ ಒಂದ್ಸಲ ಹೋದಿವಂದ್ರೆ ಇದ್ರೊಳಗೆ ಇರುವುದು ಹೆಸಿಗೆ ಬಿಟ್ರೆ ಮತ್ತೆ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡದ ನೋಡ್ರಿ, ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಇದನ್ನ ವಶಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ಬೇಕು ನಾವು. ವಶಿತ್ವ ಅಂದ್ರೆ ನಮ್ಮನ್ನ ನಾವು ನಮ್ಮ ಪಂಚೇಂದ್ರಿಯಗಳನ್ನ ನಮ್ಮ ವಶಕ್ಕೆ ತೆಗೆದುಕೊಂಡು ನಾನು ಹೇಳಿದ್ದಂಗೆ ಮಾಡ್ಬೇಕು. ನನ್ನ ಕಣ್ಣು ನಾನು ಏನು ಸಂದೇಶವನ್ನ ಕೊಟ್ಟಿನಿ ಅದಷ್ಟೇ ನೋಡ್ಬೇಕೇ ಹೊರತಾಗಿ ಇನ್ನೊಂದು ಕಡೆ ಧಾವಿಸುವಂತೆ ಇಲ್ಲ. ನನ್ನ ಕಿವಿ ನಾನು ಏನು ಕೇಳಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅದಷ್ಟೇ ಕೇಳಬೇಕು, ಉಳಿದೆಲ್ಲವನ್ನ ಬಿಟ್ಟಾಕ್ಬೇಕು. ಒಂದು ವಿಚಾರ ಇಲ್ಲಿ, ಕೇಳುವುದಕ್ಕೂ ಮತ್ತು ಆಲಿಸುವುದಕ್ಕೂ ಇರುವಂಥ ಒಂದು ಪದದ ವ್ಯತ್ಯಾಸ ಮೊದಲ ನಾನು ನಿಮ್ಗೆ ಹೇಳ್ತೀನಿ. ಕೇಳುವುದು ಯಾವುದು ಅಂದ್ರೆ, ಈಗ ನೀವೆಲ್ಲರೂ ಕುಂತೀರಿ, ನೀವು ಯಾವ ವ್ಯವಸ್ಥೆಯಲ್ಲಿ ಇದ್ದೀರಿ ನನಗೆ ಗೊತ್ತಿಲ್ಲ, ಆದ್ರೂ ನಿಮ್ಮ ಕಿವಿಯೊಳಗೆ ನಾನು ಹೇಳುವ ಮಾತನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳು ಸಮೇತ, ಬೇರೆ ಬೇರೆ ಸೌಂಡ್ಗಳು, ಬೇರೆ ಬೇರೆ ಶಬ್ದಗಳು ನಿಮ್ಮ ಕಿವಿಯ ಪಟಲಕ್ಕೆ ಬಂದು ಏನು ಮಾಡ್ತಾ ಇರ್ತಾವಂದ್ರೆ ಬಡಿತಾ ಇರ್ತಾವ. ಅವು ಯಾವುದು ನಮ್ಮ ಇಚ್ಛೆ ಇರಲಿ, ನಮ್ಮ ಇಚ್ಛೆ ಇಲ್ಲದೆ ಇದ್ದಾಗೂ ಸಮೇತ ಸೌಂಡ್ ಎಲ್ಲ ನಮ್ಮ ತನಕ ಬಂದಿರ್ತಾವ ನೋಡ್ರಿ, ಅವೆಲ್ಲ ಕೇಳುವುದಕ್ಕೆ ಸಂಬಂಧಪಟ್ಟಿರುವುದು. ಆದ್ರೆ ಆಲಿಸುವುದು ಯಾವುದು ಅಂದ್ರೆ, ನನಗೆ ಬೇಕಾಗಿದ್ದು ಮಾತ್ರ ನಾನು ಕೇಳೋದು, ಉಳಿದೆಲ್ಲವನ್ನ ಬಿಟ್ಟು ಹಾಕೋದು, ಇದು ಆಲಿಸುವುದು. ಆಮೇಲೆ ನೋಡುವುದಕ್ಕೂ ಮತ್ತು ನೋಟಕ್ಕೂ ಇರುವ ವ್ಯತ್ಯಾಸ. ನೋಡುವುದಂದ್ರೆ ಎಲ್ಲಾನು ನೋಡ್ತಾ ಇರ್ತೀವಿ, ರಸ್ತೆ ಮೇಲೆ ಹೋಗಿರ್ತೀವಿ, ಎಲ್ಲರೂ ಕಾಣಿಸಿರ್ತಾರೆ. ಒಂದು ಬಸ್ನಲ್ಲಿ ನೋಡ್ರಿ, ನಾವು ಈಗೀಗ ಬಸ್ನಲ್ಲಿ ಹೋಗೋದು ಕಡಿಮೆ ಆಗ್ಯದ, ಆದರೂ ಸುಮಾರು ಇಲ್ಲಾಂದ್ರೆ 40ರಿಂದ 50 ಜನರನ್ನ ನಾವೆಲ್ಲ ನೋಡ್ತೀವಿ ಒಳಗೆ ಹೋದ ತಕ್ಷಣ ನೋಡ್ತೀವಿ ಎಲ್ಲ ಸೀಟ್ ಖಾಲಿ ಇದೆ ಅಂತ ಹೇಳಿ. ಆದ್ರೆ ಆ ನೋಡಿರುವಂಥವರನ್ನೇ ಪುನಃ ನೋಡಿದಾಗೂ ಸಮೇತ ನಾವು ಗುರುತಿಸೋದಿಲ್ಲ, ಯಾಕಂದ್ರೆ ನಾವು ಉದ್ದೇಶಪೂರ್ವಕವಾಗಿ ಆತ್ಮೀಯತೆಯಿಂದ ಅವರನ್ನು ನೋಡಿರುವುದಿಲ್ಲ. ಹಾಗಾಗಿ ನೋಟ ಯಾವುದು ಅಂದ್ರೆ, ಉದ್ದೇಶಪೂರ್ವಕವಾಗಿ ಮನಸ್ಸಿಟ್ಟು ನೋಡ್ತೀವಿ ನೋಡ್ರಿ, ಅದನ್ನ ನೋಟ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಪಂಚೇಂದ್ರಿಯಗಳನ್ನ ನಮ್ಮ ಉದ್ದೇಶಕ್ಕಾಗಿ, ಸಕಾರಾತ್ಮಕ ಉದ್ದೇಶಕ್ಕಾಗಿ ನಾವು ಬಳಸಿಕೊಳ್ಳೋದೇನದ ನೋಡ್ರಿ, ಇದನ್ನ ವಶಿತ್ವ ಅಂತ ಕರೀತಾರೆ. ಹೊರತಾಗಿ ಇನ್ನೊಬ್ಬರನ್ನ ವಶೀಕರಣ ಮಾಡ್ಕೊಳ್ಳೋಂಥ ಅಗತ್ಯ ನಮಗಿಲ್ಲ. ನಾನಂತೂ ಹಿಂಗೆ ಅನ್ಕೊಂಡಿನಿ ನೋಡ್ರಿ, ನಮ್ಮ ಉದ್ದೇಶ ಸರಿಯಾಗ್ಯದ, ನಮ್ಮ ಭಾವನೆ ಉತ್ತಮವಾಗಿದೆ, ನನ್ನ ಚಿಂತನೆಗಳು ಪರರ ಹಿತಕ್ಕಾಗಿ ಅವಂದ್ರ ಅವ್ರು ನಾವು ಹೇಳಿಲ್ಲ ಅಂದ್ರೂ ಸಮೇತ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ. ನೀವು ಯೋಚನೆಯನ್ನ ಮಾಡ್ರಿ ನೋಡ್ರಿ, ಸಿದ್ಧಗಂಗಾ ಶ್ರೀಗಳು ಯಾರ ಮೇಲೆ ವಶೀಕರಣ ಮಾಡ್ಲಿರ್ಲಿಲ್ಲ ಅವ್ರು, ಆದ್ರೂ ಸಮೇತ ಇವತ್ತು ಬಹುಶಃ ನನಗನಿಸ್ತದ ಅವ್ರದ್ದೇನು ಬಳಗಾದ ನೋಡ್ರಿ, ಅದು ಕೋಟಿಗಿಂತನೂ ದಾಟಿ ಅದ. ಹಾಗಾದ್ರೆ ಅವ್ರು ಏನನ್ನ ವಶೀಕರಣ ಮಾಡ್ಕೊಂಡಿರಂದ್ರ, ಅವರನ್ನೇ ಅವರು ಮೊದಲು ವಶೀಕರಣ ಮಾಡ್ಕೊಂಡ್ರು, ಅವರ ಪಂಚೇಂದ್ರಿಯಗಳನ್ನ ಅವರ ಹಿಡಿತದೊಳಗ ತಗೊಂಡು ಬಂದರು. ಹಾಗಾಗಿ ಸಿದ್ಧ ಸಾಧಕರು ಏನ್ ಮಾಡ್ತಾರಂದ್ರ, ತನ್ನ ವಿಚಾರಗಳು ಅಥವಾ ತನ್ನ ಇಂದ್ರಿಯಗಳನ್ನ ತನ್ನ ಹಿಡಿತಕ್ಕೆ ಮೊದಲು ತರ್ತಾರೆ. ಇದನ್ನ ಮಾಡ್ಬೇಕು, ಇದು ನಿಜವಾದ ವಶಿತ್ವ ಅಂತ ಹೇಳಿ ಅನ್ಕೊಂಡಿನಿ. ಹೊರತಾಗಿ ನನ್ನದೆಲ್ಲವನ್ನ ಎಲ್ಲೋ ಬಿಟ್ಟು ಹಾಕೋದು, ಇನ್ನೊಬ್ಬರ ಮೇಲೆ ಕಂಟ್ರೋಲ್ ಮಾಡೋದು, ನಮ್ಮ ಸಂಸಾರದೊಳಗೆ ಆಗೋದು ಇದೇ ವ್ಯತ್ಯಾಸ. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ನನ್ನ ಮೇಲೆ ನನ್ನ ಕಂಟ್ರೋಲ್ ಇರೋದಿಲ್ಲ, ಅಥವಾ ನನ್ನ ಮನಸ್ಸಿನ ಮೇಲೆ, ನನ್ನ ಯೋಚನೆ ಮೇಲೆ ನನಗೆ ಹಿಡಿತನ ಇರೋದಿಲ್ಲ. ಆದ್ರೂ ಗಂಡ ಮಾತ್ರ ನಾನು ಹೇಳಿದ್ ಕೇಳಬೇಕು, ಇಲ್ಲ ಹೆಂಡತಿ ಮಾತ್ರ ನಾನು ಹೇಳಿದ್ದು ಕೇಳಬೇಕು, ಮಕ್ಕಳು ನಾನು ಕೂಡಂದ್ರು ಕೂಡ್ಬೇಕು, ಹೇಳಂದ್ರು ಹೇಳ್ಬೇಕು, ಅಥವಾ ಬಂಧು ಬಳಗದವರು ನನ್ನ ಮಾತು ಮೀರಿ ಮುಂದೆ ಹೋಗ್ಬಾರ್ದು ಅನ್ನುವಂಥದ್ದು ಏನದ ನೋಡ್ರಿ, ಅದು ವಶಿತ್ವ ಅಲ್ಲ. ವಶಿತ್ವ ಯಾವುದು ಅಂದ್ರ, ನಾನು ಏನ್ ಮಾಡ್ಬೇಕಂತ ಯೋಚನೆಯನ್ನ ಮಾಡೀನಿ ಅದನ್ನೇ ಮಾಡೋದು, ಇನ್ನೊಬ್ರು ಹೇಳಿದ್ ಮಾಡೋದಿಲ್ಲ. ಇನ್ನೊಬ್ರು ಹೇಳಿದ್ ಮಾಡೀನಿ ಅಂದ್ರೆ ಅವ್ರ ವಶದೊಳಗ ನಾನು ಇದ್ದೀನಿ ಅಂತ ಅರ್ಥ. ಹಾಗಾಗಿ ಯಾರನ್ನ ವಶಕ್ಕೆ ತೆಗೆದುಕೊಳ್ಳೋದು ಅಥವಾ ತಾನು ವಶವಾಗೋದು ಇದು ಬೇಕಾಗಿಲ್ಲ. ಮೊದಲು ಮಾಡೋದು ಯಾವುದು ಅಂದ್ರೆ, ನಮ್ಮ ಇಂದ್ರಿಯಗಳನ್ನ, ನಮ್ಮ ಪಂಚೇಂದ್ರಿಯಗಳನ್ನ ಮೊದಲು ನಮ್ಮ ಹಿಡಿತಕ್ಕೆ ತರಬೇಕು. ಈಗ ಪ್ರಶ್ನೆ ಬರ್ತದ, ಇದನ್ನ ಯಾವ ರೀತಿ ಹಿಡಿತಕ್ಕೆ ತರಬಹುದು ಅಂತ. ನಿಮ್ಗೆ ಒಂದು ವಿಷಯವನ್ನ ಹೇಳಬೇಕು, ಏನು ಅಂದ್ರೆ, ಈ ಪಂಚೇಂದ್ರಿಯಗಳನ್ನ ನಮ್ಮ ಹಿಡಿತಕ್ಕೆ ತರಬೇಕಾಗ್ಯದಂದ್ರೆ ಮೊದಲು ನಾವು ಏನ್ ಮಾಡೋದಂದ್ರೆ, ನಮ್ಮ ಮನಸ್ಸನ್ನ ಹಿಡಿತಕ್ಕೆ ತರಬೇಕು. ಈ ಮನಸ್ಸು ಯಾವ ರೀತಿ ಹಿಡಿತಕ್ಕೆ ಬರ್ತದೆ ನಿಮಗೆ ಗೊತ್ತಿರಲಿ. ದೃಷ್ಟಿ, ಇದು ಕಣ್ಣವ ನೋಡ್ರಿ, ಇವು ಜಗತ್ತಿನ ಅದ್ಭುತವಾದಂತಹ
ಬಹಳ ದೊಡ್ಡ ಅದ್ಭುತವಾದಂಥ ವಸ್ತುಗಳಲ್ಲಿ ಒಂದು ಅಂತೇಳಿ ಅನ್ಕೊಂಡಿನಿ. ಅದು ಜೀವಂತ ಇರುವಂತಹ ಅದೆಷ್ಟು ಕೋಟ್ಯಾನುಗಟ್ಲಿ ಏನು ಜೀವರಾಶಿವ ನೋಡ್ರಿ, ಆ ಜೀವರಾಶಿಯ ಎಲ್ಲ ಏನು ಸ್ಥಾಪನೆ ಆಗ್ಯದ ನೋಡ್ರಿ, ಏನು ಹುಟ್ಟುಕೊಂಡದ ಅದರಲ್ಲಿ ಕಣ್ಣು ಬಹಳ ಅದ್ಭುತ ಅಂತೇಳಿ ನಾನು ತಿಳ್ಕೊಂಡಿನಿ. ಆದ್ರೆ ಈ ಮನಸ್ಸಿನ ಓಡುವಿಕೆ ಏನದ ನೋಡ್ರಿ, ಮನಸ್ಸಿನ ಚಂಚಲತೆ ಏನದ ನೋಡ್ರಿ, ಮೂಲ ಎಲ್ಲಿ ಅದ ಅಂದ್ರೆ ಕಣ್ಣಿನೊಳಗದ, ಎಲ್ಲದಂದ್ರೆ ಕಣ್ಣಿನೊಳಗದ. ಹಾಗಾಗಿ ಕಣ್ಣು ಏನವ ನೋಡ್ರಿ, ಅವನ್ನ ನಾವು ಸಕಾರಾತ್ಮಕವಾಗಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಾವು ಏನು ಮಾಡ್ತಾ ಇರ್ತೀವಿ ಅಂದ್ರೆ ಒಳ್ಳೆಯದನ್ನ ಹುಡುಕಾಟ ಮಾಡೋದೇ ಇಲ್ಲ, ನಮ್ಗೆ ಅಷ್ಟೊಂದು ಸಮಯನೂ ಇಲ್ಲ. ಆದ್ರೂ ಎಲ್ಲಿ ವ್ಯತ್ಯಾಸ ಆಗಿರ್ತದೆ ನೋಡ್ರಿ, ಆ ಕಡೆ ನಮ್ಮ ದೃಷ್ಟಿ ಏನಾಗಿರ್ತದೆ ಅಂದ್ರೆ ವಾಲ್ ಇರ್ತದ, ಹೋಗಿರ್ತದೆ. ಹಾಗಾಗಿ ಈ ದೃಷ್ಟಿಗಳನ್ನ ಶುದ್ಧ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ಬೇಕು. ಅದಕ್ಕೆ ಗಾಂಧೀಜಿಯವರು 3 ಕೋತಿಗಳನ್ನ ನಾವು ನೋಡ್ತೀವಿ, ಬುರಾನ ಸುನೋ, ಬುರಾನ ಬೋಲೋ, ಬುರಾನ ದೇಖೋ ಅಂತ. ಅದಕ್ಕೆ ಒಂದು ಹಿಂಗೆ ಕಿವಿ ಮುಚ್ಚಿರ್ತದ, ಒಂದು ಕಣ್ಣು ಮುಚ್ಚಿರ್ತದ, ಇನ್ನೊಂದು ಕಿವಿ ಮುಚ್ಚಿರ್ತದ, ಇನ್ನೊಂದು ಬಾಯಿ ಮುಚ್ಚಿರ್ತದ. ಅಂದ್ರೆ ಈ 3 ಮುಚ್ಚಿದಾಗ ಮಾತ್ರ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬಂದಿರ್ತದ ಅಂತೇಳಿ ಅಂತೀವಿ. ಹಾಗಾದ್ರೆ ಕಣ್ಣನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅಕ್ಕ ಮಹಾದೇವಿ ವಚನದಲ್ಲಿ ಹೇಳ್ತಾರೆ ನೋಡ್ರಿ, ಏನು ಅಂದ್ರ ಕಣ್ಣಾಲಿಗಳು ನಿಂತ್ರ ಮಾತ್ರ ಮನಸ್ಸು ನಿಲ್ತದಂತ. ಅಂದ್ರೆ ಈ ಕಣ್ಣಿನ ಚಂಚಲತೆ ಅದು ಏನ್ ಕೇಳ್ತದ ಅದೆಲ್ಲ ಇವತ್ತು ನೋಡ್ರಿ. ಬೇಕಾದ್ರೆ ನಾವು ಸಿನಿಮಾ ಯಾಕೆ ನೋಡ್ತಾ ಇರ್ತೀವಿ, ಯಾಕೆ ನೋಡ್ತೀವಿ, ಟಿವಿ ಯಾಕೆ ನೋಡ್ತೀವಿ, ಹೋಗ್ಲಿ ಮೊಬೈಲ್ ಯಾಕೆ ನೋಡ್ತಾ ಇದ್ದೀವಿ ಅಂದ್ರೆ ಈ ಕಣ್ಣಿನ ತೃಪ್ತಿ ಬೇಕು. ಕಣ್ಣು ಬರೀ ನೋಡೋದಕ್ಕೆ ಹುಡುಕಾಟ ಮಾಡ್ತದ, ಆದ್ರೆ ಕಣ್ಣಿಗೆ ಕೆಲಸ ಮಾಡಿಸೋದು ಇನ್ನೂ ಒಂದದ, ಅದು ಯಾವುದಂದ್ರೆ ಮನಸ್ಸದ. ಹಾಗಾಗಿ ಮೂಲ ಎದಕ್ಕೆ ಹೋಗ್ಬೇಕು ನಾವಂದ್ರೆ ಮನಸ್ಸಿಗೆ ಹೋಗ್ಬೇಕು. ಮನಸ್ಸನ್ನ ಹಿಡಿತದಲ್ಲಿ ಏನಾದ್ರೂ ತರಬೇಕಂದ್ರ ಅದಕ್ಕಿರೋದು ಒಂದೇ ಒಂದು ಆಪ್ಷನ್ ಅಂತ ನಾನು ಅನ್ಕೊಂಡಿನಿ. ಅದು ಯಾವುದು ಅಂದ್ರ ಶರೀರವನ್ನ ನಾವು ಆದಷ್ಟು ಒಂದೇ ಕಡೆ ಕೂಡಿಸುವಂತ ಪ್ರಯತ್ನ ನಾವು ಏನಾದ್ರೂ ಮಾಡಿವಂದ್ರ ಮನಸ್ಸು ಆಟೋಮೆಟಿಕ್ ಆಗಿ ಒಂದು ಕಡೆ ಬಂದೇ ಬರ್ತದೆ. ಇದಕ್ಕೊಂದು ಉತ್ತಮ ಉದಾಹರಣೆ ಯಾವುದಂದ್ರೆ ಧ್ಯಾನ ಪ್ರಕ್ರಿಯೆ. ನೀವು ನೋಡಿರ್ಬೇಕಾದ್ರೆ ಸುಮ್ಮನೆ ನಾವು ಕುಂತೀವಿ, ಏನೂ ಕೆಲಸ ಇಲ್ಲ, ಮನಸ್ಸು ಒಂದೇ ಕಡೆ ಇದ್ದಿರ್ತದೆ. ನಾವು ಏನು ಹೇಳ್ತೀವಿ ಅದೆಲ್ಲ ಕೇಳ್ತಾ ಇರ್ತದ, ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾ ಇರ್ತದ ನಮ್ಮ ಮನಸ್ಸು. ಆದ್ರೆ ಅದೇ ಧ್ಯಾನಕ್ಕೆ ಕೂಡ್ರಿ, ಒಂದು ಸ್ಥಳಕ್ಕೆ ಯಾವಾಗ ಬಾಡಿ ಒಂದೇ ಕಡೆಗೆ ನನ್ನ ಶರೀರ ಬಂದದ ಒಂದು ಕಡೆ ಕುಂತದಂತ ತಿಳ್ಕೊರಿ, ಅವಾಗ ಮನಸ್ಸು ಎಷ್ಟು ಹೊಯ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತದಂದ್ರ ಅಸಾಧ್ಯ ಅನಿಸ್ಬಿಡ್ತದೆ. ಈ ಧ್ಯಾನ ಎಲ್ಲ ಏನು ಸಾಕು ಅನಿಸ್ತದೆ. ಆದ್ರೆ ಅದೇ ಮನಸ್ಸಿಗೆ ಮೊಬೈಲನ್ನು ಕೊಡ್ರಿ ಕೈದೊಳಗೆ, ಅದು ಎಷ್ಟು ಏಕಾಗ್ರ ಆಗೋದಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಸಕಾರಾತ್ಮಕ ಅನ್ನುವಂಥ ಪೂರ್ವಕವಾಗಿ ಕಲಿಸ್ಬೇಕಾಗ್ತದೆ. ನಾವು ಒಂದ್ ವೇಳೆ ಕಲ್ಸಿಲ್ಲ ಅಂತ ತಿಳ್ಕೊರಿ, ನೀವು ಯಾವುದು ನಮ್ಮ ಪ್ರಕೃತಿಯಲ್ಲಿ ಒಂದು ಅದ್ಭುತ ಏನಿರ್ತದಂದ್ರ, ನೀವು ಮನಸ್ಸಿನೊಳಗ ಸಕಾರಾತ್ಮಕವನ್ನ ನಾನು ಕೊಟ್ಟಿಲ್ಲ ನನ್ನ ಮನಸ್ಸಿಗೆ ಅಂತ ತಿಳ್ಕೊರಿ, ನಕಾರಾತ್ಮಕ ಆಟೋಮೆಟಿಕ್ ಆಗಿ ಒಳಗೆ ತುಂಬಿರ್ತದೆ 100%. ಬೇಕಾದ್ರೂ ನೋಡ್ರಿ, ಈ ಭೂಮಿ ಮೇಲೆ ನಾವು ಏನೂ ಬಿತ್ತಿಲ್ಲ ಅಂತ ತಿಳ್ಕೊರಿ, ಹೊಲದೊಳಗ ನಾವು ಏನೂ ಬಿತ್ತಿಲ್ಲ, ಆದ್ರೂ ಹುಲ್ಲು ತಾನೇ ಬೆಳೆದಿರ್ತದೆ. ಹುಲ್ಲು ಬಿತ್ತೋ ಅಗತ್ಯ ಇಲ್ಲ. ಇವತ್ತಿಗೆ ಯಾರಾದ್ರೂ ಹುಲ್ಲು ಬಿತ್ತಾರೇನು ಹೇಳ್ರಿ, ಆದ್ರೂ ಹುಲ್ಲು ತಾನೇ ಬಿತ್ತಿರ್ತದ. ಹಾಗಾಗಿ ಈ ಹುಲ್ಲನ್ನ ತೆಗೆದಾಗ ಮಾತ್ರ ಮತ್ತಲ್ಲಿ ಬೆಳೆ ಬರೋದಕ್ಕೆ ಹೆಂಗೆ ಸಾಧ್ಯ ಅದ ನೋಡ್ರಿ, ಅದೇ ರೀತಿ ನೆಗೆಟಿವ್ ಅನ್ನ ಕಿತ್ತು ಹಾಕ್ಬೇಕಾಗ್ಯದ. ಈಗ ನೆಗೆಟಿವ್ ಅನ್ನ ತೆಗಿಬೇಕಂದ್ರೆ ಮಾಡೋದು ಒಂದೇ ಆಪ್ಷನ್ ಅದ ನಮ್ಮ ಹತ್ರ, ಪಾಸಿಟಿವ್ ಅನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಬೇಕು. ಒಂದು ಪ್ರಯೋಗದಲ್ಲಿ ಹೇಳ್ತಾರ, ಏನು ಹೇಳ್ತಾರಂದ್ರ, ಒಂದು ಗ್ಲಾಸ್ ನೀರು ಇರ್ತಾವ ನೋಡ್ರಿ, ಒಂದು ಗ್ಲಾಸ್ ನೀರಿನೊಳಗ ಒಂದೇ ಒಂದು ಹನಿ ಕಪ್ಪು ಅಂದ್ರೆ ಕರಿ ಇದೇನಿರ್ತದೆ ನೋಡ್ರಿ ಶಾಯಿ, ಆ ಶಾಯಿಯನ್ನ ಒಂದು ಗ್ಲಾಸ್ ನೀರಿನೊಳಗೆ ಏನಾದ್ರೂ ಹಾಕಿವಿ ನಾವು ಅಂದ್ರ ಅದನ್ನ ಪುನಃ ನಾವು ವೈಟ್ ಮಾಡ್ಬೇಕಾಗ್ಯದ. ಮೊದಲಿನಂಗೆ ನೀರು ಮಾಡ್ಬೇಕಾಗ್ಯದಂದ್ರ ಸುಮಾರು 12 ಗ್ಲಾಸ್ ನೀರನ್ನ ಅದ್ರೊಳಗೆ ಸುರಿಬೇಕಾಗ್ತದಂತ. 12 ಗ್ಲಾಸ್ ನೀರು ಸುರಿದಾಗ ಮಾತ್ರ ಮೊದಲು ಯಾವ ರೀತಿ ನೀರಿತ್ತು ನೋಡ್ರಿ ಆ ರೀತಿ ನೀರಾಗ್ತದಂದ್ರೆ, ಇದೇ ರೀತಿ ಒಂದು ನೆಗೆಟಿವ್ ಥಾಟ್ ಏನಿರ್ತದ ನೋಡ್ರಿ, ಅದು ಎಷ್ಟು ಡೇಂಜರ್ ಆಗಿರ್ತದಂದ್ರ ಪುನಃ ಅದನ್ನ ಹೋಗಲಾಡಿಸ್ಬೇಕಂದ್ರೆ ಸುಮಾರು 12ರಿಂದ 15 ಯೋಚನೆಗಳನ್ನ ಒತ್ತಾಯ ಪೂರ್ವಕವಾಗಿ ಕೊಡಬೇಕು. ಇಲ್ಲ ಅಂದ್ರೆ ಏನಾಗಿರ್ತದಂದ್ರ, ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಪಾಸಿಟಿವ್ ಒಂದಾದ ನಂತರ ಒಂದು ಬರೋದಿಲ್ಲ ನೋಡ್ರಿ. ಯಾವ್ದಾದ್ರು ಒಳ್ಳೆ ಯೋಚನೆ ಮಾಡ್ಬೇಕಂತ ನಾವು ಕುಂತೀವಿ, ಅಥವಾ ಯಾರ ಬಗ್ಗೆದಾಗೋ ಏನೋ ನಮ್ಗೆ ಅಂದಾರ, ಆದ್ರೂ ಅವ್ರು ನಮ್ಗೆ ಒಂದಿಷ್ಟು ಉಪಕಾರ ಮಾಡ್ಯಾರ ಅಂತ ನೆನಪು ಮಾಡ್ಕೊಳ್ಬೇಕಾಗ್ಯದ, ನೆನಪೇ ಬರೋದಿಲ್ಲ. ಆದ್ರೆ ಅದೇ ನೆಗೆಟಿವ್ ಇರ್ತಾವ ನೋಡ್ರಿ, ಒಂದಾದ ನಂತರ ಒಂದು ತನ್ನಿಂದ ತಾನೇ ಬರೋದಕ್ಕೆ ಪ್ರಾರಂಭ ಮಾಡ್ತವ. ಹಾಗಾಗಿ ವಶಿತ್ವ ಅಂದ್ರೆ ಏನು ಅಂದ್ರ ಪಾಸಿಟಿವ್ ಅನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಳೋದು. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತಾರೆ, ಅದು ಯಾವುದು ಅಂದ್ರೆ ಅರಿಷಡ್ ವರ್ಗಗಳು ಅಂತೇಳಿ ನೀವು ಕೇಳಿರ್ಬೇಕು. ಈ ಅರಿಷಡ್ ವರ್ಗಗಳನ್ನು ಸಮೇತ ನಮ್ಮ ಹಿಡಿತದಲ್ಲಿ ತಂದ್ಕೊಳ್ಬೇಕು. ಕೆಲವೊಂದು ವಿಷಯ ಅದ ನೋಡ್ರಿ, ನಮ್ಮ ಶರೀರದೊಳಗ ಅಥವಾ ನಮ್ಮ ಒಳಗೆ ಚಲನವಲನದೊಳಗ ಸಂಪೂರ್ಣವಾಗಿ ವಿನಾಶ ಮಾಡೋದು ಅದಕ್ಕೆ ಸಾಧ್ಯ ಇಲ್ಲ. ಇದು ನಾನಂತೂ ಒಪ್ಕೊಂಡಿ, ನೀವು ಒಪ್ಕೊಳ್ತೀರಿ ಇಲ್ಲ ನನಗೆ ಗೊತ್ತಿಲ್ಲ. ಅದು ಸಂಪೂರ್ಣವಾಗಿ ನಾನು ವಿನಾಶ ಮಾಡಿ ಹಾಕ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಈಗ ಮನಸ್ಸದ ಸಂಪೂರ್ಣ ಅದನ್ನ ನಾಶ ಮಾಡ್ತೀನಿ ಅಂತಂದ್ರೆ ಹುಚ್ಚಾಗ್ತೀನಿ ನಾನು ಯಾವುದೋ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಮನಸ್ಸನ್ನ ವಿನಾಶ ಮಾಡೋದು ಸಾಧ್ಯ ಇಲ್ಲ, ಮನಸ್ಸನ್ನ ಸಮಜಾಯಿಸೋದಕ್ಕೆ ಸಾಧ್ಯ ಅದ, ಮನಸ್ಸನ್ನ ಮಗು ಮಾಡೋದಕ್ಕೆ ಸಾಧ್ಯ ಅದ. ಹಾಗಾಗಿ ಅದ್ರದ್ದು ವೇ ಏನಿರ್ತದೆ ನೋಡ್ರಿ, ಅದನ್ನ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ಬೇಕು, ಅದನ್ನ ವಿನಾಶ ಮಾಡೋದು ಸಾಧ್ಯ ಇಲ್ಲ.
ಅದೇ ರೀತಿ ಈಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳವ ನೋಡ್ರಿ, ಇವು ನಾಶ ಮಾಡೋದು ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಇವನ್ನ ಪಾಸಿಟಿವ್ ಆಗಿ ನಾವು ಬಳಸ್ಕೊಳ್ಬಹುದು. ಈಗ ಕಾಮ ಅಂದ್ರೆ ಏನು ಅಂದ್ರೆ ಇಚ್ಛೆ, ಒಂದು ಇಚ್ಛೆ ಇರ್ತದೆ, ಅದನ್ನ ಪಡ್ಕೊಳ್ಬೇಕು ಅನ್ನುವಂಥ ಹಪಾಹಪಿ ಇರ್ತದೆ ನೋಡ್ರಿ. ಅದನ್ನ ನಾನು ಏನಾದ್ರೂ ಒಂದು ಪಾಸಿಟಿವ್ ವಸ್ತು ಅಥವಾ ಪಾಸಿಟಿವ್ ಉದ್ದೇಶಕ್ಕಾಗಿ ಒಂದು ಗುರಿಗಾಗಿ ನಾನು ಏನಾದ್ರೂ ಉತ್ಕಟವಾದಂತಹ ಬಯಕೆಯನ್ನ ಪಟ್ಟೀನಿ ಅಂದ್ರ ಅದು ಈ ಕಡೆ ನಾವು ಟರ್ನ್ ಮಾಡ್ಬೋದು. ಹಾಗಾಗಿ ಬದಲಾಯಿಸಿಕೊಳ್ಳೋದು ನಮಗೆ ಬರಬೇಕು. ನೆಗೆಟಿವ್ ಏನೇನವ ನೋಡ್ರಿ ಅದನ್ನ ಪಾಸಿಟಿವ್ ಸೈಡಿಗೆ ತರುವಂತ ಪ್ರಯತ್ನ ಮಾಡಬೇಕೇ ಹೊರತಾಗಿ ಅದನ್ನ ವಿನಾಶ ಮಾಡಿ ಹಾಕ್ತೀನಿ, ಎಲ್ಲ ಕಾಮವನ್ನ ನಾನು ಸುಟ್ಟೆ ಹಾಕ್ತೀನಿ, ಸಾಧ್ಯ ಇಲ್ಲ. ಪದ ಅಷ್ಟೇ ಅದದು, ಸಾಧ್ಯ ಇಲ್ಲ. ನೀವು ಬೇಕಾದ್ರೂ ಯೋಚನೆ ಮಾಡ್ರಿ, ಎಷ್ಟು ಯೋಚನೆ ಮಾಡ್ತೀರಿ ಮಾಡ್ರಿ. ಬಹುಶಃ ನಿಮಗೆ ಅನಿಸ್ಬೋದು ಯಾರು ಮಹಾತ್ಮರು ಸಂತರು ಶರಣರು ಅವರೆಲ್ಲರೂ ನಾಶ ಮಾಡ್ರ, ಅವ್ರು ನಾಶ ಮಾಡಿಲ್ಲ, ಅದನ್ನ ಟರ್ನ್ ಮಾಡ್ಯಾರ. ಅವರು ನೆಗೆಟಿವ್ ಸೈಡ್ ಇದ್ದಿಂದ ಏನ್ ಮಾಡ್ಯಾರ ಅಂದ್ರ ಪಾಸಿಟಿವ್ ಕಡೆ ತಗೊಂಡಾರ. ಅದೇ ಇಚ್ಛೆಯನ್ನ ಲಿಂಗದ ಮೇಲೆ ಇಟ್ಟಾರ, ಅದೇ ಇಚ್ಛೆಯನ್ನ ಭಗವಂತನ ಮೇಲೆ ಇಟ್ಟಾರ, ಅದೇ ಇಚ್ಛೆಯನ್ನ ಪ್ರಪಂಚದ ಒಳಿತಿಗಾಗಿ ಅವ್ರು ಬಳಸ್ಕೊಂಡಾರ, ಅದೇ ಇಚ್ಛೆಯನ್ನ ಅವರು ಸಮಾಜದ ಸುಧಾರಣೆಗಾಗಿ ಬಳಸ್ಯಾರ. ಆದ್ರೂ ಪಾಸಿಟಿವ್ ವೇದೊಳಗೆ ಬಂದಾರ. ಹಾಗಾಗಿ ಬದಲಾವಣೆ ಒಂಚೂರು ನಾವು ಸೈಡಿಗೆ ಬಂದ್ರೆ ಮಾತ್ರ ನಮಗೆ ಸಿದ್ಧಿಸ್ತದ ಹೊರತಾಗಿ ಇಲ್ಲಾಂದ್ರೆ ಭಾಷಣ ಆಗಿ ಉಳಿದು ಬಿಡ್ತದೆ. ನಾನು ಹೇಳುವಂಥ ಮೂಲ ಉದ್ದೇಶ ಯಾವುದು ಅಂದ್ರೆ ಇವೆಲ್ಲವನ್ನ ನಾವು ಪಾಸಿಟಿವ್ ಆಗಿ ಬಳಸ್ಕೊಳ್ಬೇಕು ಅಂತ. ಅದಾದ್ಮೇಲೆ ನೀವು ಕ್ರೋಧ, ಎರಡನೇದು ಗೊತ್ತಿರ್ಬೋದು ನಮ್ಗೆ ಬಹಳ ದೊಡ್ಡ ಶತ್ರು ಯಾವುದು ಅಂದ್ರೆ ಕ್ರೋಧ. ನಾನಂತೂ ಒಪ್ಕೊಳ್ತೀನಿ, ಯಾಕಂದ್ರೆ ನನ್ನ ಜೀವನದೊಳಗೆ ಭಾಳ ಏನೇನೋ ಟೆನ್ಷನ್ಗಳು ಭಾಳ ಮಾಡ್ಕೊಂಡಿನಿ. ಈಗನೂ ಸಮೇತ ಒಂದೊಂದ್ಸಲ ಭಾರಿ ಸಿಟ್ಟು ಬಂದಿರ್ತದೆ. ಆದ್ರೆ ಅದೇ ಸಿಟ್ಟನ್ನು ಪಾಸಿಟಿವ್ ಆಗಿ ತಗೋಬೇಕು. ನನ್ಗೆ ಯಾರಾದ್ರೂ ಒಂದು ಮಾತಾಡ್ಯಾರ ಅಂತ ತಿಳ್ಕೊರಿ, ಆ ಮಾತಾಡ್ಯಾರ ಅಂದ್ರೆ ನಾನು ಮಾಡಿ ತೋರಿಸ್ಬೇಕು ಅವ್ರಿಗೆ, ನನ್ನ ಕ್ರಿಯೆಯೊಳಗ ಅದರ ಫಲಿತಾಂಶ ತೋರಿಸ್ಬೇಕು. ಆ ಸಿಟ್ಟು ಇಟ್ಕೊಳ್ಬೇಕು ಹೊರತಾಗಿ ನಾನು ಅವ್ರ ಜೊತೆಗೆ ಬಾಯಿ ಹಚ್ಚೀನಿ ಮತ್ತು ಮಾತಾಡ್ಲತ್ತೀನಿ, ಜಗಳಕ್ಕೆ ನಿಂತೀನಿ ಅಂದ್ರೆ ಅಲ್ಲಿ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಅದೇ ಕ್ರೋಧವನ್ನ ಪಾಸಿಟಿವ್ ರೀತಿಯಲ್ಲಿ ನಾನು ಏನಾದ್ರೂ ಹೊರ ಹಾಕಿನಿ ಅಂದ್ರೆ ಅಲ್ಲಿ ನಂದು ಏನೋ ಒಂದು ಸಾಧನೆ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಬದುಕಿನಲ್ಲಿ ಬದಲಾವಣೆ ಅದ ನೋಡ್ರಿ. ಆ ಬದಲಾವಣೆ ಅಂದ್ರೆ ಇರೋದೆಲ್ಲ ನಾಶ ಮಾಡೋದಲ್ಲ. ಮನ್ಸದ ಅದಕ್ಕೆ ನಾಶ ಮಾಡ್ತೀನಿ, ಕಣ್ಣು ಎಲ್ಲಿ ನೋಡಲಾರ್ದಂಗ ನಾನು ಗಾಂಧಾರಿ ಹಂಗ ಪಟ್ಟಿ ಕಟ್ತೀನಿ. ಗಾಂಧಾರಿ ಪಟ್ಟಿ ಕಟ್ಟಿ ಏನಾಯ್ತು ನಿಮ್ಗೆ ಗೊತ್ತಿದಲ್ಲ. ಬಹುಶಃ ಅವಳು ಪಟ್ಟಿ ಕಟ್ತಿಲ್ಲ ಅಂತ ತಿಳ್ಕೊರ, ಆ ಮಾತಾಯಿ ಮಹಾಭಾರತ ಆಗ್ತಿಲ್ಲ. ಜನ್ಮತಃನೇ ಬಂದಿರುವಂತಹ ಒಂದು ವ್ಯವಸ್ಥೆಗೆ ಮತ್ತೆ ಇವಳು ಏನ್ ಮಾಡಿದಳು ಅಂದ್ರೆ ತಾನು ಪಟ್ಟಿಯನ್ನ ಕಟ್ಕೊಂಡು ಪತಿವ್ರತೆ ಆಗ್ಬೇಕು ಅನ್ನುವಂಥ ಪ್ಲಾನ್ ಮಾಡಿದಳು. ಇಡೀ ಮಹಾಭಾರತ ದುರ್ಘಟನೆ ನಡೆದಿರುವಂಥದ್ದು ನಮ್ಮ ಎಲ್ಲರಿಗೂ ಪ್ರತಿ ದಿನಾನು ಸಮೇತ ಈ ಮಹಾಭಾರತ ರಾಮಾಯಣದ ಉದಾಹರಣೆ ತಗೋತೀವಿ. ಯಾಕಂದ್ರೆ ಇದ್ರೊಳಗೆ ದೊಡ್ಡ ಕಥೆಗಳು ಎಲ್ಲೂ ಸಿಗೋದೇ ಇಲ್ಲ. ಹಾಗಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ಗಳನ್ನ ನೋಡ್ಬೇಕಾಗ್ಯದ ನಮ್ಗಂದ್ರ ಅದನ್ನ ನಾವು ಸರಿಯಾದ ದೃಷ್ಟಿಕೋನದಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡ್ಬೇಕಂತ ನಾನು ಅನ್ಕೊಂಡಿನಿ. ಇನ್ನು ಮೂರನೇದು ಲೋಭ ಅಂತ ಹೇಳಿ ಬರ್ತದೆ. ಲೋಭ ಅಂದ್ರೆ ಎಷ್ಟು ಬಂದ್ರೂ ಇನ್ನೂ ಬೇಕು, ಅಲ್ಲಿ ಕೊನೆನೇ ಇಲ್ಲ. ಈಗ ಇದನ್ನ ಪಾಸಿಟಿವ್ ಯಾವ ರೀತಿ ಮಾಡ್ಕೊಳ್ಬೇಕು? ಜ್ಞಾನದ ಲೋಭ ಇರ್ಬೇಕು, ನಮಗೆ ತಿಳುವಳಿಕೆಯ ಲೋಭ ಇರಬೇಕು, ಅಥವಾ ಇನ್ನೂ ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ನಮ್ಗೆ ಗೊತ್ತೇ ಇಲ್ಲ, ಎಷ್ಟು ತಿಳ್ಕೊಂಡ್ರು ಇನ್ನೂ ಬೇಕು ಅನ್ನುವಂಥದ್ದು ನೋಡ್ರಿ. ಇದು ಸಕಾರಾತ್ಮಕವಾಗಿ ಬಳಸ್ಕೊಳ್ಬೋದು ಈ ಲೋಭವನ್ನ. ಇದೇ ಇಚ್ಛೆ ಇರ್ತದ, ಅದು ನೆಗೆಟಿವ್ ಇಂದ ನಾವೇನ್ ಮಾಡ್ಬೇಕಂದ್ರೂ ಪಾಸಿಟಿವ್ ಆಗಿ ಮಾಡ್ಬೇಕು. ಅದಾಗ ಮಾತ್ರ ಮನಸ್ಸು ನಮ್ಮ ವಶಕ್ಕೆ ಬರುವುದಕ್ಕೆ ಸಾಧ್ಯ ಅದ. ಇಲ್ಲ ಅಂದ್ರೆ ಏನ್ ಮಾಡಿರ್ತದ ಮನಸ್ಸು, ಅದು ಹೆಂಗ ನಮಗೆ ಯಾಮಾರಿಸ್ತದಂದ್ರ ನಮ್ಗೆ ಗೊತ್ತಾಗೋದಿಲ್ಲ. ಈಗ ಇಲ್ಲೇ ಮನಸ್ಸಿತ್ತು, ಈಗ ಎಕಡೆ ಹೋಗ್ಯದ ಅಂತ ಹೇಳಿ. ಮತ್ ಬಹಳ ಸಲ ಏನ್ ಮಾಡಿರ್ತದ ಮನಸ್ಸು, ಅದು ಎಷ್ಟು ಜಾಣ ಇರ್ತದಂದ್ರ ಈ ಕೂದಲು ಎಳೆ ಇರ್ತದ ನೋಡ್ರಿ, ಅದ್ರಕ್ಕಿಂತನೂ ಚಿಕ್ಕದ್ ಒಂದೇ ವಿಷಯದ ಎಳೆಯನ್ನ ತೆಗೆದು ಬಿಡ್ತದ. ಆ ವಿಷಯದ ಎಳೆಯ ಜೊತೆಗೆ ಇಡೀ ಪಿಕ್ಚರ್ ಅನ್ನ ನಮ್ಮ ಎದುರಿಗೆ ತೆರ್ಕೊಂಡ್ ಬಿಡ್ತದ. ಅವಾಗ ಅದೆಂತಹ ಶಕ್ತಿಶಾಲಿ ಮನಸ್ಸು ನಮ್ದದ, ಅದೆಂತಹ ಶಕ್ತಿಶಾಲಿ ವಿಚಾರಗಳಿದ್ರೂ ಸಮೇತ ನಮಗೆ ಗೊತ್ತಿಲ್ಲದೇನೆ ನಾವೇನ್ ಮಾಡ್ತೀವಿ ಅಂದ್ರೆ ಮನಸ್ಸು ಹೇಳಿದ ಕಡೆ ನಾವು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದನ್ನು ಸಮೇತ ಸಕಾರಾತ್ಮಕವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಬೆಳೆಸೋದು, ಬಳಸ್ತಾ ಬೆಳೆಸೋದು ಕಲಿಬೇಕು. ಈಗ ಬೆಳೆಸೋದು ಕಲಿಬೇಕಂದ್ರೆ ಇನ್ನೊಬ್ಬರ ಜೊತೆಗೆ ಅದನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನನ್ಗೇನೋ ಒಂದು ದಾರಿ ಸಿಕ್ಕದಂತ ತಿಳ್ಕೊರಿ. ನಾನು ಬಹಳ ಸಲ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ ನೀವು ಲೈವ್ ಮಾಡ್ರಿ, ಫೇಸ್ಬುಕ್ಕಿನಲ್ಲಿ ಸ್ವಲ್ಪ ಟ್ರೈ ಮಾಡ್ರಿ ಅಂತ ಹೇಳ್ತಾ ಇರ್ತೀನಿ. ಆದ್ರೂ ಕೆಲವರಿಗೆ ಸಾಧ್ಯ ಆಗ್ತದೆ, ಕೆಲವರಿಗೆ ಸಾಧ್ಯ ಆಗೋದಿಲ್ಲ. ಆದ್ರೂ ನಾನು ಹೇಳ್ತಾ ಇದ್ದೀನಲ್ಲ, ಅದು ನನಗೆ ಬಹಳ ಖುಷಿ ಕೊಡ್ತಾ ಇರ್ತದೆ. ಮುಂದೆ ನೋಡ್ರಿ ಮತ್ತೆ ಏನು ಬರ್ತಾ ಇರ್ತದೆ ಅಂದ್ರೆ ಮೋಹದ ನೋಡ್ರಿ, ಇದು ಎಲ್ಲದಕ್ಕೂ ಭಯಂಕರ, ಭೀಕರ ಅಥವಾ ಅಸಾಧ್ಯ ಅನ್ನುವಂಥದ್ದು ಒಂದು ಪದವನ್ನ ಮೋಹಕ್ಕಾಗಿ ನಾವು ಬಳಸ್ತೀವಿ. ಆದ್ರೆ ಇದೇ ಮೋಹವನ್ನ ನಾವು ಏನಾದ್ರೂ ಯಾವುದೋ ಒಂದು ಸಾಧನೆಗಾಗಿ ಹಚ್ಚಿವಿ ಅಂತ ತಿಳ್ಕೋರು. ಒಂದು ಗುರಿಯನ್ನ ಹೋಗಿ ನಾನು ಮುಟ್ಟೋದದ, ಆ ಗುರಿಯ ಮೇಲೆ ನನಗೆ ಮೋಹ ಇರಬೇಕು, ಅದನ್ನ ಮುಟ್ಟಿಯೇ ತೀರ್ತೀನಿ ಅನ್ನುವಂಥ ಛಲ ಇರಬೇಕು. ನಾನು ಯಾವಾಗ್ಲೂ ಹೇಳೋದು, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದ್ರೆ ಛಲ ಬೇಕು ಅನ್ನುವಂಥ ಮಾತದ ನೋಡ್ರಿ. ಆ ಛಲ ಅನ್ನುವಂಥದ್ದು ಎದ್ರ ಜೊತೆಗೆ ಇರಬೇಕು ಅಂದ್ರ ಆ ಗುರಿಯ ಜೊತೆಗೆ ಇರಬೇಕು.
ಆ ಮೋಹ ಗುರಿ ಮೇಲೆ ಇರಬೇಕು, ಒಂದು ಒಳ್ಳೆ ಕೆಲಸದ ಮೇಲೆ ಇರಬೇಕು, ನನ್ನದೊಂದು ಉದ್ದೇಶ ಇಟ್ಕೊಂಡಿನಿ, ಒಂದು ಗುರಿ ಇಟ್ಕೊಂಡಿನಿ ಅಂತ ತಿಳ್ಕೊರಿ, ಅದು ಮಾಡಿಯೇ ತೀರ್ತೀನಿ ಅನ್ನುವಂಥ ಆತ್ಮೀಯತೆ, ಅದರ ಜೊತೆಗೆ ತುಡಿತ, ನನ್ನ ಮಿಡಿತ, ನನ್ನ ಹೃದಯ ಎಲ್ಲವೂ ಅದರ ಜೊತೆಗೆ ಕನೆಕ್ಟ್ ಆಗಿರಬೇಕು. ಇದು ನಿಜವಾದ ಮೋಹ. ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿಯ ಜೊತೆಗೆ ಇರುವಂತಹ ಮೋಹದ ನೋಡ್ರಿ ಅದು ಸುದೀರ್ಘ ಇರೋದಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿನಿ. ನನಗೂ ಯಾಕೋ ಗೊತ್ತಿಲ್ಲ, ಹಿಂಗ ಅನಿಸು. ಈ ಬಹಳ ಸಲ ಏನು ಹೇಳ್ತಾರಂದ್ರೆ, ಈ ಪ್ರೀತಿ ಪ್ರೇಮ ಅನ್ನುವಂಥ ಒಂದು ಪದವನ್ನ ಬಳಸುವಾಗ ಮೋಹವನ್ನ ನಾವು ಅದಕ್ಕೆ ಉದಾಹರಣೆಯಾಗಿ ತಗೋತೀವಿ. ಆದ್ರೆ ಒಂದಂತೂ ನೆನ್ಪಿಟ್ಕೋರಿ ನೀವು, ಈ ಪ್ರೀತಿ ಅನ್ನುವಂಥದ್ದು ಏನು ಅದ ನೋಡ್ರಿ, ಇದು ಬಹಳ ಸ್ಟ್ರಾಂಗ್ ಅದ ಅಂತ ಅನ್ಕೊಂಡಿವಿ. ಪ್ರತಿಯೊಬ್ಬರಿಗೂ ಗೊತ್ತದ ಅದು ಪ್ರೀತಿ ಅನ್ನೋದ್ರಲ್ಲಿ ಅದು ಎಂಥ ಶಕ್ತಿ ಅದಂದ್ರ ಈ ಭೂಮಿನೂ ಸಮೇತ ಎತ್ತಿ ಇನ್ನೊಂದು ಕಡೆ ಇಡ್ಬೋದು ಅನ್ನುವಷ್ಟು ಶಕ್ತಿ ಅದ. ಆದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಇದು ಸುದೀರ್ಘ ಇರೋದಿಲ್ಲ. ನೀವು ನೋಡಿರ್ಬೇಕಾದ್ರೆ ಒಬ್ಬರನ್ನ ನಾವು ಇಡೀ ಜೀವನ ಅಷ್ಟೇ ಪ್ರೀತಿ ಮಾಡ್ತೀವಿ ಅಂತ ಇಲ್ಲೇ ಇಲ್ಲ. ವ್ಯತ್ಯಾಸ ಆಗ್ತಾ ಇರ್ತದ. ಅಲೆಗಳ ಹಂಗ ಒಂದ್ಸಲ ಪ್ರೀತಿ ಹೆಚ್ಚಾಯ್ತದ, ಒಂದ್ಸಲ ಕಡಿಮೆನೇ ಆಗ್ತಾ ಇರ್ತದ. ಅಲ್ಲಿ ಸ್ಥಿರತೆ ಅನ್ನುವಂಥದ್ದು ಪ್ರೀತಿಯಲ್ಲಿ ಇಲ್ಲ. ನೀವು ಬೇಕಾದ್ರೂ ನೋಡ್ರಿ. ಆದ್ರೆ ಅದೇ ನಾವು ಏನಾದ್ರೂ ಸಾಧನೆಯ ಜೊತೆಗೆ ಹಚ್ಚಿವಂದ್ರೆ ಅದು ಸ್ಥಿರ ಆಗೋದಕ್ಕೆ ಸಾಧ್ಯ ಆಗ್ತದ. ಆಮೇಲೆ ಪ್ರತಿಯೊಬ್ಬರ ಸಾಧನೆ ಹಿಂದೆ ಒಂದು ಬಹಳ ದೊಡ್ಡ ಕಥೆ ಇರ್ತದಂತ. ಆ ಕಥೆ ಬಿಚ್ಚಿದಾಗ ಅನಿಸ್ಬಿಡ್ತದ ಅವ್ರು ಎಷ್ಟು ತ್ಯಾಗ ಮಾಡಿರ್ಬೋದು ಅಂತ. ಪ್ರೀತಿಯ ಇನ್ನೊಂದು ಅರ್ಥ ಏನು ಅಂದ್ರೆ ತ್ಯಾಗ ಅಂತಾರ. ಹಾಗಾಗಿ ಆ ತ್ಯಾಗದೊಂದಿಗೆ ನಾವು ಮೋಹ ಇಡೋದು ಕಲಿಬೇಕು. ಆ ತ್ಯಾಗದ ಮೇಲೆ ಮೋಹ ಇರ್ಬೇಕು. ನಾವು ಬಿಟ್ಟು ಹಾಕಿನಿ ಮುಗೀತು, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನನಗೇನು ಯೋಚನೆ ಮಾಡೋದಂದ್ರೆ ಈಗೇನು ಮಾಡಬೇಕು, ಪ್ರಸಕ್ತವಾಗಿ ನನ್ನಿಂದ ಏನು ಸಾಧ್ಯ ಅದ. ಈ ಜೀವನ ಏನೋ ಬಂದದ ನೋಡ್ರಿ, ಭೂಮಿಗೇನೋ ಬಂದೀವಿ, ತಂದೆ ತಾಯಿ ಎಲ್ಲ ಕಷ್ಟಪಟ್ಟು ಇಲ್ಲಿ ತನಕ ತಗೊಂಡ್ ಬಂದಾರ. ಈಗ ಬಂದಿನ ಮೇಲೆ ನಾನು ನನ್ನ ಬದುಕನ್ನ ಸಾರ್ಥಕ ಮಾಡ್ಕೊಳ್ಬೇಕಾಗ್ಯದಂದ್ರ ಯಾರ್ದೋ ಒಬ್ಬರ ಸಲ ನನ್ನ ಬದುಕನ್ನ ಬರೆದು ಕೊಡ್ಬೇಕಂತ ಎಲ್ಲಾದ್ರೂ ಇದೇನ ಅಂತ ಯೋಚನೆ ಮಾಡಿರ್ಬೇಕಾದ್ರು. ಹಾಗಾದ್ರೆ ಯಾರ್ದ್ರೋ ಒಬ್ಬರ ಸಲುವಾಗಿ ನಾವು ಏನಾದ್ರೂ ಭೂಮಿಗೆ ಬಂದೀವಿ ಅಂದ್ರ ಇದ್ರ ಉದ್ದೇಶನೇ ಈಡೇರೋದಿಲ್ಲ. ನಾವು ಭೂಮಿಗೆ ಬಂದಿರುವಂಥ ಉದ್ದೇಶನೇ ಈಡೇರೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ವಿಚಾರಗಳು ಏನವ ನೋಡ್ರೋ ಭಾಳ ದೊಡ್ಡದು ಮಾಡೋದು ಕಲಿಬೇಕು. ಒಬ್ಬ ವ್ಯಕ್ತಿಗಾಗಿ, ಒಂದು ಮನೆಗಾಗಿ, ಒಂದು ಇಂತಿಷ್ಟು ಸ್ಥಳಕ್ಕಾಗಿ ಇಷ್ಟಕ್ಕೆ ಸೀಮಿತ ಆಗಿರುವಂಥ ಬದುಕದ ನೋಡ್ರಿ, ಅದು ನಿಜವಾದ ಬದುಕಲ್ಲ. ಅದಕ್ಕೆ ಮನುಷ್ಯ ಯಾವಾಗಲೂ ದೊಡ್ಡದಾಗಿ ಯೋಚನೆ ಮಾಡಬೇಕು. ವಿಶ್ವವನ್ನ ಕುರಿತು ಯೋಚನೆ ಮಾಡ್ಬೇಕಂತ. ವಿಶ್ವವನ್ನ ಕುರಿತು ಯೋಚನೆ ಮಾಡುವಂತ ವ್ಯಕ್ತಿ ಒಂದು ಗ್ರಾಮಕ್ಕಾದ್ರೂ ಸಹಾಯ ಮಾಡ್ಬೋದು. ಆ ವಿಶ್ವವನ್ನ ಬಿಟ್ಟು ಕೇವಲ ಸ್ವಾರ್ಥಕ್ಕಾಗಿ ನಾನು ಬದುಕ್ತಾ ಇದ್ದೀನಿ ಅಂದ್ರ ಏನು ಮಾಡೋದಕ್ಕಾಗೋದಿಲ್ಲ. ಮತ್ತೆ ಕೊನೆಗೆ ಒಂದು ಫೋಟೋದೊಳಗೆ ಅಷ್ಟೇ ಇರ್ತೀವಿ. ಅದೇ ಪುಣ್ಯತಿಥಿ ಬರ್ತದೆ ನೋಡ್ರಿ, ವರ್ಷಕ್ಕೆ ಒಂದ್ಸಲ ಹಿಂಗೆ ಟೆಂಗ್ ಹೊಡಿತಾರ, ಉದಿನ ಕಡ್ಡಿ ಹಚ್ತಾರ, ಒಂದೊಂದ್ಸಲ ಅದನ್ನು ನೆನಪು ಹೋಗಿರ್ತದ ನಿಮ್ಗೆ ನೋಡ್ರಿ. ಬೇಕಾದ್ರೆ ಅದೆಷ್ಟೋ ಜನರಿಗೆ ಇವತ್ತು ಪುಣ್ಯತಿಥಿ ಅದಂತೇಳಿ ನೆನಪಿರೋದಿಲ್ಲ. ನಮ್ಮ ತಾತಂದು ಮುತ್ತಂತಂದು ಮಾಡಿದ್ರು ಹೋಗ್ಬಿಟ್ರು. ಆದ್ರೆ ಅಷ್ಟಕ್ಕೆ ಮಾತ್ರ ನಾವು ಏನಾದರೂ ಸೀಮಿತ ಆಗೀವಿ ಅಂದ್ರೆ ನಮ್ದು ಜೀವನ ಎದಕ್ಕೂ ಬರೋದಿಲ್ಲ ಅಂತ ನಾನಂತೂ ಅನ್ಕೊಂಡಿನಿ ನೋಡ್ರಿ. ಸೊ ಮತ್ತೆ ಮುಂದೆ ಇನ್ನೊಂದು ಬರ್ತದ, ಅದು ಯಾವುದು ಮದ. ಮದ ಅಂದ್ರು ಸೊಕ್ಕು ಅಂತಾರೆ ನಮ್ಮಲ್ಲಿ ಬೀದರ್ ಭಾಷೆದಾಗ. ಮದ ಅಂದ್ರೆ ಸೊಕ್ಕು ಅಥವಾ ಅಹಂಕಾರ ಅನ್ನುವಂಥ ಪದನೂ ಸಮೇತ ಇದಕ್ಕೆ ಬಳಸ್ತಾರೆ. ಈ ಮದ ಅನ್ನುವಂಥದ್ದು ನಾವು ಏನಾದರೂ ಪಾಸಿಟಿವ್ ಆಗಿ ತಗೋಬೇಕಾಗ್ಯದಂತ ತಿಳ್ಕೊರಿ. ಅದು ಯಾವುದಕ್ಕಾಗಿ ನಾವು ಪಾಸಿಟಿವ್ ಆಗಿ ತಗೋಬೇಕು ಅಂದ್ರೆ, ನಮ್ಮ ಎದುರಾಳಿ ಏನಿರ್ತಾರೆ ನೋಡ್ರಿ, ನಮ್ಮ ಎದುರಾಳಿ ಕೆಲವ್ರು ಏನು ಮಾಡಿರ್ತಾರಂದ್ರೆ ನಾವು ಸೋಲೋದೇ ನೋಡ್ತಾ ಇರ್ತಾರೆ, ಅಥವಾ ನಮಗೆ ಅವಮಾನ ಆಗೋದೇ ಕಾಯ್ಕೊಂಡು ಕುಂತಿರ್ತಾರೆ. ನಮ್ಗೆ ಅಪಮಾನ ಆಗಲಿ ಅಂಥೇಳಿ ಎಲ್ಲ ಷಡ್ಯಂತ್ರಗಳನ್ನು ಏನು ಮಾಡಿರ್ತಾರೆ ಅಂದ್ರೆ ರಚನೆ ಮಾಡಿರ್ತಾರೆ. ನಿಮ್ಗೆ ಗೊತ್ತು, ಅಭಿಮನ್ಯುವನ ಒಂದು ಚಿತ್ರಣವನ್ನು ನೋಡಿರ್ಬೇಕಾದ್ರೆ ಅವ್ರು ಒಂದು ಷಡ್ಯಂತ್ರವನ್ನು ರಚನೆ ಮಾಡಿದ್ರು, ಚಕ್ರವ್ಯೂಹವನ್ನು ರಚನೆ ಮಾಡಿದ್ರು. ಅದರಲ್ಲಿ ಹೋಗಿ ಏನು ಮಾಡಿದ್ರು ಅಂದ್ರೆ ಅಭಿಮನ್ಯು ಎಲ್ಲ ಹೋರಾಟ ಮಾಡಿ ಕೊನೆಗೆ ವಾಪಸ್ ಬರಲಾರ್ದಂಥ ಪರಿಸ್ಥಿತಿ ಬಂತು. ಇದೇ ರೀತಿ ಇಲ್ಲೂ ಸಮೇತ ಏನಾಗಿರ್ತದಂದ್ರೆ ಕೆಲವರು ಷಡ್ಯಂತ್ರಗಳನ್ನು ರಚನೆ ಮಾಡಿರ್ತಾರೆ. ನಮ್ದೇನೋ ಹೆಸರು ಭಾಳ ಚೆನ್ನಾಗಿದೆ ಅಂತ ತಿಳ್ಕೊರು, ಸಮಾಜದೊಳಗೆ ಒಂದು ಚೂರು ಹೆಸರು ಏನೋ ತಗೋತಾ ಇದ್ದಾರೆ, ಆ ಹೆಸರು ಹ್ಯಾಂಗೆ ಮುಣಗಿಸ್ಲಿ ಅಂತೇಳಿ ತಯಾರಾಗಿದ್ದವ್ರು ಇರ್ತಾರೆ. ಅದು ಒಂದು ದಂಡ ಭಾರಿ ದೊಡ್ಡದು ಇರ್ತದೆ, ಅದೇನು ಕಡಿಮೆ ಇರೋದಿಲ್ಲ. ಈಗ ಮದ ಅನ್ನುವಂಥದ್ದು ನಾವು ಯಾವ ರೀತಿ ಪಾಸಿಟಿವ್ ತಗೋಬೇಕಂದ್ರೆ, ಅವ್ರ ಎದುರು ನಾವು ಏನಾದರೂ ಮಾಡಿ ತೋರಿಸ್ಬೇಕು. ಅವ್ರ ಎದುರು ಏನದ ನೋಡ್ರಿ, ಅವ್ರು ಯಾರು ನಮ್ದು ನೆಗೆಟಿವ್ಸ್ ಅಲ್ಲಿಂದ ಕಾಯ್ಕೊಂಡು ಕುಂತಾರ ನೋಡ್ರಿ, ಅವ್ರು ಎದುರು ಮಾಡಿ ತೋರಿಸ್ಬೇಕು. ಮತ್ತು ಒಂದು ದಿವಸ ಅವ್ರಿಗೆ ಪಶ್ಚಾತ್ತಾಪ ಪಡ್ತಾರ ಬಿಡ್ತಾರ ಅದು ಗೊತ್ತಿಲ್ಲ. ಆದ್ರೆ ನಮಗೆ ಮಾತ್ರ ಆತ್ಮತೃಪ್ತಿ ಅಂತೂ ಖಂಡಿತ ಆಗೇ ಆಗ್ತದೆ. ಆದ್ರೆ ನಾವೇನು ಮಾಡ್ತಾ ಇರ್ತೀವಿ ಅಂದ್ರೆ, ನಮ್ಗೆ ಗೊತ್ತಾಯ್ತು ಯಾರಾದರೂ ನಮಗೆ ದ್ವೇಷ ಮಾಡ್ತಾ ಇದ್ದಾರೆ, ನಮ್ಗೆ ಅಸೂಯೆ ಪಡ್ತಾ ಇದ್ದಾರೆ ಅಂದ್ರೆ ಒಂದು ಫುಲ್ಲು ಟೆನ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಮೂರನೇ ವ್ಯಕ್ತಿ ಎದುರು ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ಕೋತೀವಿ ನೆನ್ಪಿಟ್ಕೊರು. ಒಂದು ಮತ್ತು ಎರಡನೇದನ್ನು, ಕೆಲವ್ರದ್ದು ಸ್ವಭಾವ ಹೆಂಗಿರ್ತದೆ ಅಂದ್ರೆ, ನಾವು ಅವರ ಪರವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಏನಾದ್ರೂ ಅವ್ರಿಗೆ ಗೊತ್ತಾಯ್ತು ಅಂತ ತಿಳ್ಕೊರಿ, ಅವ್ರು ಅಲ್ಲಿಗೆ ಬಿಡೋದಿಲ್ಲ, ಅದನ್ನ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಹಾಗಾಗಿ ಅಂತ ಕ್ಷುಲ್ಲಕ ವಿಚಾರಗಳನ್ನ ಬಿಟ್ಟು ಹಾಕಿ ಬಹಳ ದೊಡ್ಡ ಯೋಚನೆಗಳಿಗೆ ನಮಗೆ ನಾವು ತೊಡಗಿಸಿಕೊಳ್ಳೋದು ಕಲಿಬೇಕು. ಇದು ನಿಜವಾದ ವಶಿತ್ವ ಅಂತೇಳಿ ಅನ್ಕೊಂಡಿನಿ. ಆಮೇಲೆ ಮತ್ತೊಂದು ಯಾವುದು ಅಂದ್ರೆ ಮತ್ಸರ. ಒಂದು ಮಾತು ಹೇಳ್ತಾರ, ಏನು ಅಂದ್ರೆ ಅದು ಸರಿಯಾದಾಗ ಇಲ್ಲ ಗೊತ್ತಿಲ್ಲ. ಮತ್ಸರ ಅನ್ನುವಂಥದ್ದು ಏನದ ನೋಡ್ರಿ, ಹೆಣ್ಣಿಂದು ಗಂಟಲೊಳಗೆ ಇದ್ದಿರ್ತದಂತ. ಅದು ನಮಗೆ ಒಂದೊಂದ್ಸಲ ಸತ್ಯ ಅನಿಸ್ತದೆ, ಒಂದೊಂದ್ಸಲ ಅಸತ್ಯನೂ ಅನಿಸ್ಬಿಡ್ತದ. ಆದ್ರೆ ಮತ್ಸರ ಅನ್ನುವಂಥದ್ದು ಏನು ಅಂದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಅನ್ನುವಂಥ ಭಾವ. ನಮ್ಗೆ ಹೊಟ್ಟೆ ಕಿಚ್ಚು ಯಾಕೆ ಆಗಿರ್ತದ ಅಂದ್ರೆ ನಿಮಗೆ ಹೇಳ್ತೀನಿ, ನನಗೆ ಸಾಧ್ಯ ಆಗ್ಲಾರ್ದಂಥದ್ದು ಮತ್ತೆ ಯಾರು ಮಾಡಿದಾರಂತ ತಿಳ್ಕೊರಿ.
ಅವಾಗ ಏನಾಗಿರ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ಒಳಗೆ ಹೊಟ್ಟೆ ಕಿಚ್ಚಾಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದು ಕೆಲವೊಂದ್ಸಲ ಸಹಜ ಗುಣ ಅನಿಸ್ಬಿಡ್ತದೆ. ಆದ್ರೆ ಒಂದು ನೆನ್ಪಿಟ್ಕೋರಿ, ನನಗೆ ಅಸಾಧ್ಯ ಆಗಿದ್ದು ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಅಲ್ಲಿ ಖುಷಿ ಪಡಬೇಕು. ನನಗಾಗಿಲ್ಲ, ನನಗೆ ಆಗ್ಲಾರ್ದು ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ ಪಾಪ ಅಂದ್ರೆ ಅವ್ರಿಗೆ ನಾನು ಪ್ರೋತ್ಸಾಹ ಮಾಡುವಂಥ ಗುಣ ನನ್ನ ಹತ್ರ ಇರಬೇಕು. ನಿಮ್ಗೆ ಗೊತ್ತಿರಲಿ, ಈಗ ನಮ್ಮದು ಸಾವಿತ್ರಿಬಾಯಿ ಫುಲೇದು ನಾನು ಮೊದಲು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೆ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಸಂಭಾಳಿಸೋದು ಆಗೇ ಇಲ್ಲ. ನನ್ನ ಕೆಲಸದ ಒತ್ತಡನೂ ಅಷ್ಟೇ. ಆಮೇಲೆ ಇಲ್ಲಿ CRP ಅದೆಲ್ಲನೂ ಬಂತು. ನನ್ನ ಸ್ವಇಚ್ಛೆಯಿಂದ ನಾನು ಹೇಳ್ದೆ ನನಗೆ ಆಗೋದಿಲ್ಲ ರೀ, ನೀವು ಇಂಥವ್ರಿಗೆ ಮಾಡ್ರಿ ಅಂದಾಗ ಅವರು ಪಾಪ ಆಯ್ತು ಮೇಡಮ್ ನೀವು ಹೇಳ್ತಾ ಇದ್ದೀರಿ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಮಾಡಿದ್ರು. ಇವತ್ತು ನನಗೆ ಭಾರಿ ಖುಷಿ ಅನಿಸ್ತದ. ಅವ್ರು ವಾರದೊಳಗೆ 2 ಸಲ 3 ಸಲ ಸಭೆ ಕರೀತಾರೆ, ಟೀಚರ್ಸಿಗೆಲ್ಲ ಕರ್ಸಿರ್ತಾರೆ, ಫೋಟೋಸ್ ಹಾಕಿರ್ತಾರೆ. ಬಹಳ ಖುಷಿ ಅನಿಸ್ತು. ಈ ರೀತಿ ಗುಣ ಇರ್ಬೇಕು ನಮ್ಮಲ್ಲಿ. ನನಗೆ ಅಸಾಧ್ಯ ಆಗಿದ್ದು ಅವ್ರು ಮಾಡ್ಯಾರಲ್ಲ, ಅವ್ರಿಗೆ ಬೆನ್ನು ತಟ್ಟುವಂಥ ಪ್ರಯತ್ನ ಮಾಡಬೇಕು. ಅವ್ರು ಇನ್ನೊಂದು ಚೂರು ಮುಂದೆ ಹೋಗುವಂಥ ಪ್ರೋತ್ಸಾಹ ಮಾಡಬೇಕು. ಮತ್ತು ಒಂದು ನೆನ್ಪಿಟ್ಕೋರಿ, ಪ್ರತಿಭಾವಂತರಂತ ಯಾರು ಇರ್ತಾರೆ ನೋಡ್ರಿ, ಅವ್ರು ಒಂದಲ್ಲ ಒಂದು ಸಲ ಮಿಂಚ್ತಾರೆ. ಅದಕ್ಕೆ ಏನು ಡೌಟೇ ಇಲ್ಲ. ಆದರೂ ಅಂತಹದ್ರಲ್ಲಿ ನಾನು ಏನಾದರೂ ಪಾಸಿಟಿವ್ ಆಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿನಿ ಅಂದ್ರೆ ಅವ್ರ ಹೃದಯದಲ್ಲಿ ನನಗೊಂದು ಚೂರು ಜಾಗ ಇರ್ತದೆ. ಇಲ್ಲಂದ್ರೆ ಅವ್ರ ಹೃದಯದಲ್ಲಿ ನನಗೂ ಜಾಗ ಇರ್ತದೆ. ಯಾವ ಲೆಕ್ಕದಲ್ಲಿ? ನೆಗೆಟಿವ್ ಲೆಕ್ಕದಲ್ಲಿ. ಹೊಟ್ಟೆ ಕಿಚ್ಚೂರು ಪಟ್ಟಾರ ಅನ್ನುವಂಥ ಲೆಕ್ಕದಲ್ಲಿ ಇರ್ತದೆ. ಹಾಗಾಗಿ ಮತ್ಸರ ಅನ್ನುವಂಥದ್ದು ದಯವಿಟ್ಟು ಇಟ್ಕೊಳ್ಳೋದೇ ಬೇಡ ಅನಿಸ್ಬಿಡ್ತದೆ ನನಗೆ. ಯಾಕೆ ಮತ್ಸರ ತೊಗೊಂಡು ಏನು ಮಾಡೋದ ಹೇಳ್ರಿ ನೀವು? ಬದುಕೋದೇ 4 ದಿನ ಅದ. ನಮಗೆ ಅಸಾಧ್ಯ ಆಗಿದ್ದು ಅವ್ರು ಮಾಡ್ತಾ ಇದ್ದಾರೆ ಅಂದ್ರು ಅದಕ್ಕಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ. ಅವ್ರು ಮಾಡಲಿ ಅನ್ನುವಂಥ ಪ್ರೋತ್ಸಾಹದ ಭಾವ ಅದ ನೋಡ್ರಿ, ಇದು ಯಾವತ್ತೂ ನಮ್ಮ ಹತ್ರ ಇರಬೇಕು. ಹಾಗಾಗಿ ಈ ವಶಿತ್ವ ಅನ್ನುವಂಥದ್ದು ಏನು ಅಂದರೆ, ಈ ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ತಂದ್ಕೊಳ್ಳೋದು, ಅರಿಷಡ್ ವರ್ಗಗಳನ್ನು ಪಾಸಿಟಿವ್ ಆಗಿ ಬಳಸ್ಕೊಳ್ಳೋದು. ಇವೆರಡನ್ನ ಮಾಡಿದಾಗ ಮಾತ್ರ ನಿಜವಾದ ವಶೀಕರಣ ಅಂತ. ಯಾರ ಮೇಲೆ ವಶೀಕರಣ? ನನ್ನ ಮೇಲೆ ನಂಗೆ ವಶೀಕರಣ. ನನ್ನನ್ನು ನಾನೇ ಅರ್ಥ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊರಿ. ಅವಾಗ ಯಾರಿಗೆ ಅರ್ಥ ಮಾಡ್ಕೊಂಡು ಏನು ಮಾಡೋದದ ಹೇಳ್ರಿ, ಯೋಚನೆ ಮಾಡ್ರಿ. ಹಾಗಾಗಿ ಈ ಕೊನೆಗೆ ಸಮಯ ಎಷ್ಟಾಗ್ಯದ? 1 ನಿಮಿಷ ನೋಡ್ತೀನಿ. ಓಕೆ, ಟೈಮ್ ಆಗ್ಯದ ಅಂತ ಹೇಳಿ ಅಂದ್ಕೊಂಡಿನಿ. ಮತ್ತು 2 ನಿಮಿಷದ ಒಂದು ಸಣ್ಣ ದೃಷ್ಟಾಂತದೊಂದಿಗೆ ಇವತ್ತಿನ ವಿಚಾರಕ್ಕೆ ನಾನು ವಿರಾಮವನ್ನು ಸಲ್ಲಿಸ್ತೀನಿ. ನೀವು ಯಜ್ಞವಲ್ಕರು ಅಂತ ಹೇಳಿ ಕೇಳಿಬೇಕು. ಒಬ್ಬರು ಋಷಿ ಇರ್ತಾರೆ ಯಜ್ಞವಲ್ಕ ಅಂತ ಹೇಳಿ. ಆ ಋಷಿಗಳ ಶಿಷ್ಯ ಯಾರು ಅಂದ್ರೆ ಜನಕರಾಜ. ಸೀತೆಯ ತಂದೆ ಇರ್ತಾರಲ್ಲ ಜನಕರಾಜ ಯಜ್ಞವಲ್ಕರ ಶಿಷ್ಯ ಇರ್ತಾರೆ. ಒಂದ್ಸಲ ಏನಾಗಿರ್ತದಂದ್ರೆ ಗುರು ಶಿಷ್ಯರ ನಡುವೆ ಸಂವಾದ ನಡೀತಾ ಇರ್ತದೆ. ನಿಮ್ಗೆ ಗೊತ್ತಿರ್ಲಿ, ಹಿಂದೆಲ್ಲ ಹಂಗೊಂದು ಸಿಸ್ಟಮ್ ಇತ್ತು. ಸಂವಾದ ನಡೀತೀವಿ, ಚರ್ಚೆ ನಡೀತೀವಿ. ಸೋತ್ರ ಅವ್ರು ಬಿಟ್ಟು ಹೋಗ್ಬೇಕು, ಗೆದ್ರಂದ್ರ ಏನೋ ಒಂದು ಅವ್ರಿಗೆ ಕಾಣಿಕೆಯನ್ನ ನೀಡ್ತಾ ಇರ್ತರು. ಆ ರೀತಿ ಏನಾಗಿರ್ತದಂದ್ರೆ ಅವ್ರ ಇಬ್ಬರ ನಡುವೆ ಏನಿರ್ತದಂದ್ರ ಸಂವಾದ ನಡೀತಾ ಇರ್ತದೆ. ಯಾರ ನಡುವೆ? ಯಜ್ಞವಲ್ಕ ಮತ್ತು ಜನಕರಾಜನ ನಡುವೆ. ಅವಾಗ ಯಜ್ಞವಲ್ಕರು ಏನ್ ಮಾಡ್ತಾರಂದ್ರೆ ಜನಕರಾಜನಿಗೆ ಪ್ರಶ್ನೆಯನ್ನ ಮಾಡ್ತಾರಂತ. ಏನು ಅಂದ್ರೆ, ಈ ಜಗತ್ತಿಗೆ ಮೂಲ ಯಾರಿದ್ದಾರೆ, ಅಥವಾ ಯಾರ ಬೆಳಕಿನಿಂದ ಜಗತ್ತನ್ನ ನಡೀತಾ ಇದೆ ಅಂತ ಹೇಳಿ ಕೇಳ್ತಾರಂತ. ಅವಾಗ ಜನಕರಾಜ ಥಟ್ ಅಂತ ಹೇಳ್ತಾರಂತ, ಸೂರ್ಯನ ಬೆಳಕಿನಿಂದ. ಸೂರ್ಯ ಹನ ಅಂತೇಳಿ ಜಗತ್ತೆಲ್ಲ ನಡೆದ, ಮತ್ತೆ ನಾನು ಸಮೇತ ಸೂರ್ಯನ ಬೆಳಕಿನಿಂದ ನೋಡ್ತೀನಿ ಅಂತ. ಅವಾಗ ಯಜ್ಞವಲ್ಕರು ಕೇಳ್ತಾರಂತ, ಸೂರ್ಯ ಇಲ್ಲ ಅಂದ್ರೆ ಯಾರ ಬೆಳಕಿನೊಳಗೆ ನಡೀತದಂತ. ಅವಾಗ 1 ನಿಮಿಷ ಯೋಚನೆ ಮಾಡಿ ಹೇಳ್ತಾರಂತ, ಸೂರ್ಯ ಇಲ್ಲ ಅಂದ್ರೆ ರಾತ್ರಿ ಚಂದ್ರ ಇರ್ತಾನ, ಚಂದ್ರನ ಬೆಳಕಿನಿಂದ ನಡೀತದೆ ಜಗತ್ತು. ಆವಾಗ ಲೈಟ್ ಇರಲಿಲ್ಲ. ಯೋಚನೆ ಮಾಡ್ರಿ ನೀವು, ಮತ್ತೆ ಆ ಕಡೆ ಹೋಗಿರ್ಗಿನ. ಆಮೇಲೆ ನೆಕ್ಸ್ಟ್ ಮತ್ತೆ ಯಜ್ಞವಲ್ಕರು ಕೇಳ್ತಾರಂತ, ಚಂದ್ರನೂ ಇಲ್ಲ ಅಂದ್ರೆ ಯಾವ ರೀತಿ ನೋಡ್ತದೆ ಜಗತ್ತು ಅಂತ. ಅವಾಗ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರಂತವ್ರು ಧ್ವನಿಯ ಮೂಲಕ. ಈಗ ಅಮಾವಾಸ್ಯೆ ಕತ್ಲದ ಅಂತ ತಿಳ್ಕೊರಿ, ಬಹಳ ಕತ್ಲದ. ಈಗ ನಾವು ಸಣ್ಣಗಿದ್ದಾಗ ನೋಡ್ರಿ, ಬೇಕಾದ್ರೆ ಮನ್ಯಾಗ ದೀಪ ಇರ್ತು, ಏನೋ ಆಗಿ ಆರು ಹೋಯ್ತು ಅಂತ ತಿಳ್ಕೊರಿ. ಅದಾದ ಮೇಲೆ ಮತ್ತೆ ಕಡೆಬಿ ಎಲ್ಲದ ಅಥವಾ ಎಣ್ಣೆ ಎಲ್ಲದ, ಬತ್ತಿ ಎಲ್ಲದ ಅಂತ ಹೇಳಿ ಅದ್ರ ಮೂಲಕ ನಾವು ಏನು ಮಾತಾಡ್ತೀವಿ ನೋಡ್ರಿ, ಆ ಮಾತು ಶಬ್ದ ಬೆಳಕಾಗಿರ್ತದೆ. ಇದನ್ನ ಹೇಳ್ತಾರೆ ಯಾರು? ಜನಕರಾಜ. ಈಗ 3ನೇದು ಯಾವ್ದು ಬೆಳಕಾಗಿರ್ತದ ಅಂದ್ರೆ ಶಬ್ದ ಆಗಿರ್ತದೆ. ಈಗ ಒಂದ್ ಕಡೆ ಆಕಳದ, ಇನ್ನೊಂದು ಕಡೆ ಕರುವೆ ಅದ, ಫುಲ್ ಕಗ್ಗತ್ತಲದ, ಅಮಾವಾಸ್ಯೆ ಕತ್ತಲದ. ಆ ಕರು ಏನಿರ್ತದ ನೋಡ್ರಿ, ಅದು ಏನು ಕೂಗಿರ್ತದ ನೋಡ್ರಿ, ಅಂಬಾ ಅಂತ ಹೇಳಿ. ಆ ಕೂಗನ್ನೇ ಆಲಿಸಿ ಆಕಳ ಏನ್ ಮಾಡ್ತದ ಅಂದ್ರೆ ಆ ಕಡೆಗೆ ಹೆಜ್ಜೆ ಇಡ್ತದ. ಅಲ್ಲಿ ಬೆಳಕಿಲ್ಲ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ. ಅಲ್ಲಿ ಯಾವ್ದು ಹೆಲ್ಪ್ ಮಾಡ್ತಾ ಇರ್ತದಂದ್ರ ಶಬ್ದ ಹೆಲ್ಪ್ ಮಾಡ್ತದ. ಹಾಗಾಗಿ ಶಬ್ದದಿಂದ ಜಗತ್ತನ್ನ ನೋಡ್ಬಹುದು ಅಂತ ಹೇಳಿ ಹೇಳ್ತಾರೆ. ಮಗ ಲೈಟ್ ಹಾಕ. ಆಮೇಲೆ ಮತ್ತೆ ಕೇಳ್ತಾರೆ ಯಜ್ಞವಲ್ಕರು, ಅವ್ರಿಗೆ ಕೇಳ್ತಾರ, ಶಬ್ದನೂ ಇಲ್ಲ ಅಂದ್ರೆ ಯಾವುದ್ರ ಮೂಲಕ ನೋಡ್ಬೋದು ಅಂತ. ಅವಾಗ ಮತ್ತೆ ಯೋಚನೆ ಮಾಡ್ತಾರ ಗುರು ಶಿಷ್ಯರಂದ್ರೆ ಅದೇ ರೀತಿ. ಅವಾಗ ಯೋಚನೆ ಮಾಡಿ ಹೇಳ್ತಾರ, ನನ್ನ ಒಳಗಿರುವಂಥ ಅಂತರಂಗ ಅಂತದಲ್ಲ, ಅದ್ರ ಬೆಳಕಿನಿಂದ ನೋಡ್ತೀನಿ ಅಂತ. ಇದು ನಿಜವಾದ ಅರ್ಥ ನಮಗೆ ಕೊಡ್ತದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ನನ್ನ ಒಳಗಿರುವಂಥ ಇದು ಯಾವುದೋ ಆಪ್ಷನ್ಸ್ ಇಲ್ಲ ಅಂತ ತಿಳ್ಕೊರು. ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಶಬ್ದನೂ ಇಲ್ಲ, ಏನೂ ಇಲ್ಲ.
ಏನು ಇಲ್ಲ ಅಂದಾಗೂ ಸಮೇತ ನಾನು ಏನೋ ಒಂದು ನೋಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಅಥವಾ ನಮಗೆ ಬಹಳ ಸಲ ಅರ್ಥ ಆಗಿರ್ತದೆ ಮುಂದೆ ಏನೋ ಒಂದು ಆಗೋದಿರ್ತದೆ, ಏನೋ ಒಂದು ಸಂಭವಿಸೋದಿರ್ತದೆ, ಮನುಷ್ಯೆಲ್ಲ ನಿರಾಶೆ ಆಗಿರ್ತದೆ. ಬಹಳ ಸಲ ಯೋಚನೆ ಮಾಡ್ರಿ ನೀವು ಬೇಕಾದ್ರೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಏನಾಗ್ಲತ್ತದ ಗೊತ್ತಾಗೋದಿಲ್ಲ, ಆದರೂ ಒಳಗೆ ಚಂಚಲ ಆಗಿರ್ತದೆ, ಸಮಾಧಾನ ಇರೋದಿಲ್ಲ, ಸುಮ್ಮನೆ ದುಃಖ ಆಗ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ, ಸುಮ್ಮನೆ ಕಣ್ಣೀರು ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಏನೋ ನೆಗೆಟಿವ್ ಬಂದಿರ್ತವೆ. ಇದಾದ್ಮೇಲೆ 2 ದಿನ 3 ದಿನಕ್ಕೆ ಒಂದು ಇಂಥ ಸುದ್ದಿ ಬಂದಿರ್ತದೆ, ನಮ್ಮ ಆತ್ಮೀಯರಿಗೆ ಏನೋ ಆಗಿರ್ತದೆ. ಇದು ಯಾವುದ್ರ ಮೂಲಕ ಅಂದ್ರೆ ನಮ್ಮ ಒಳಗಿರುವಂತಹ ಒಂದು ಚೈತನ್ಯ ಶಕ್ತಿ ಅದ ನೋಡ್ರಿ, ಅದು ಮೂಲವಾದ ಬೆಳಕಾದ. ಅದಕ್ಕೆ ನನ್ನೊಳಗಿನ ನಾನು ಅನ್ನುವಂಥದ್ದು ಏನದ ನೋಡ್ರಿ, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ವಶಪಡಿಸಿಕೊಳ್ಳೋದದ ನೋಡ್ರಿ, ಅದು ನಿಜವಾದ ವಶಿತ್ವ ಸಾಧನೆ. ಅದನ್ನ ಬಿಟ್ಟರೆ ಇನ್ನೊಬ್ಬರ ಮೇಲೆ ವಶೀಕರಣ ಮಾಡೋದದು ನಿಜವಾದ ಸಿದ್ಧಿ ಅಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಬನ್ನಿ ಬದಲಾಗೋಣ, ನಾವು ಬದಲಾವಣೆ ಹಾಕಬೇಕಾಗ್ಯದ. ಯಾರು ನೀವು ಬದಲಾಗ್ರಿ ಅಂತ ನನ್ನ ಕಾನ್ಸೆಪ್ಟ್ ಇಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದೆಲ್ಲದರ ಮೂಲ ಏನು ಅಂದ್ರೆ ನಾನು ಬದಲಾಗಬೇಕು, ನನ್ನ ಜೊತೆಗಿರುವಂಥವರು ಒಂಚೂರು ಬದಲಾವಣೆಯನ್ನು ಅವ್ರ ಹತ್ರ ಕಾಣಬೇಕು ಅನ್ನುವಂಥ ಒಂದು ಉತ್ತಮ ಉದ್ದೇಶದೊಂದಿಗೆ ನಾನು ಪ್ರತಿದಿನಾನೂ ಸಮೇತ ತಮ್ಮ ಎದುರಿಗೆ ಬಂದು ಕೊಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ, ನಿಮ್ಗೆ ಗೊತ್ತಿರಲಿ ನಮ್ಮ ತ್ರಿಕರಣಗಳು ಶುದ್ಧಿ ಆಗ್ಬೇಕು ಯಾವಾಗಲೂ. ತ್ರಿಕರಣಗಳು ಯಾವ ಅಂದ್ರೆ ಕಾಯ ವಾಚ ಮನಸ್ಸ ಅಂತ ಹೇಳಂತಾರ. ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು, ನಮ್ಮ ಮಾತು, ಇವು 3 ಸಮೇತ ಒಂದೇ ಆಗಿರಬೇಕು. ಶರೀರ ಏನು ಕೆಲಸ ಮಾಡ್ತಾ ಇರ್ತದ, ಮನಸ್ಸು ಆ ಕಡೆನೇ ಕೆಲಸ ಮಾಡಬೇಕು. ಮನಸ್ಸು ಯಾವ ಕಡೆ ಮಾಡ್ತಾ ಇರ್ತದ, ನಮ್ಮ ಭಾಷೆನೂ ಸಮೇತ ಅದೇ ಕೆಲಸ ಮಾಡಬೇಕು. ಅಲ್ಲಿ ಮಾತ್ರ ಪರಿವರ್ತನೆ ಬರುವುದಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ನನ್ನ ವಿಚಾರಗಳಿಗೆ ನಾನು ವಿರಾಮ ಸಲ್ಲಿಸುವಂಥ ಸಮಯ ಬಹಳ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಮೊದಲು ನಮ್ಮ ನಿರ್ಮಲಾ ಅವರಿಗೂ, ಅನಂತ ಶರಣಾರ್ಥಿ, ಜೊತೆಗೆ ನಮ್ಮ ಮನಸ್ಸ ಅವರಿಗೂ, ಜೊತೆಗೆ ಉಳಿದವ್ರದೆಲ್ಲ ಹೆಸರೆಲ್ಲ ಮ್ಯಾಲ ಹೋಗ್ಬಿಟ್ಟವ. ಸೊ ಇನ್ನೊಂದ್ಸಲ ನೀವು ಹಾಗೆ ನಮ್ಮದು ವೀರಂತ್ ರೆಡ್ಡಿ ಜಂಪಾಣ್ಣ ಬಂದರಣ್ಣ, ನಮ್ಮ ತಮಗೂ ಕೂಡ ನಮಸ್ಕಾರ. ಹಾಗೆ ಆತ್ಮಜ್ಞಾನದ ಬೆಳಕು ಅಂತ ಹೇಳಿ ಮಲ್ಲಪ್ಪ ಅಣ್ಣ ಹೇಳ್ತಾರೆ. ನಿಜವಾಗ್ಲೂ ಆತ್ಮಜ್ಞಾನದ ಬೆಳಕದ ನೋಡ್ರಿ, ಅದು ಎಲ್ಲದಕ್ಕಿಂತ ದೊಡ್ಡದ ಬೆಳಕದ. ಸೂರ್ಯ ಚಂದ್ರ ಶಬ್ದ ಎಲ್ಲವನ್ನು ಮೀರಿ ಸಮೇತ ಒಂದು ಹೆಜ್ಜೆ ಮುಂದೆ ಇರ್ತದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡೋದು ಕಲಿಯಿರಿ. ನನ್ನೊಳಗಿನ ನಾನು ಅಂತರಂಗಕ್ಕೆ ಧಾವಿಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳ್ತಾ, ಹಾಗೆ ನಮ್ಮದು ಶಿವಶಂಕರ್ ಹೂಗಾರ್ ಅವರು ಬಂದಾರ, ಅವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ಪ್ರತಿಯೊಬ್ಬರಿಗೂ ಸಮೇತ ಅನಂತ ಪುನೀತ್ ಸಾಳೆ ಅವ್ರು ಬಂದಾರ, ಅನಂತ ಶರಣಾರ್ಥಿ. ನಮ್ಮದು ಪುನೀತ್ ಸಾಳೆ ಅಣ್ಣ ಏನದಾರ ನೋಡ್ರಿ, ನನಗೊಂದ್ಸಲ ಭಾರಿ ದೊಡ್ಡ ಸಹಾಯ ಮಾಡ್ಯಾರ. ಅವ್ರ ಸಹಾಯನೂ ಸಮೇತ ನನ್ನ ಮನಸ್ಸಿನೊಳಗದ. ಅಂಥದ್ದೊಂದು ಸಂದರ್ಭ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ನನ್ನಿಂದ ಏನಾದರೂ ಸಹಾಯ ಬೇಕಿದ್ರು ದಯವಿಟ್ಟು ನೀವು ತಗೋಬೇಕು ಅನ್ನುವಂಥ ಮಾತು. ಜೊತೆಗೆ ಅಮೃತ ಬಿರಾದಾರ್ ಅಂತ ಯಾರೋ ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ಶೇಖರ್ ಕೇರುಟ್ಗಿ ಅಂಥೇಳಿ ಯಾರೋ ಹೊಸಬ್ರಿದ್ದಾರೆ ಅನ್ನಿಸ್ತದ, ಅವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ನಾನು ವಿರಾಮವನ್ನು ಸಲ್ಲಿಸುವಂಥ ಸಮಯ ಆಗಿದೆ ಅಂದ್ಕೊಂಡಿನಿ. ಸೊ ನಾಳೆ ಮತ್ತೆ ಸಮಯಕ್ಕೆ ಸರಿಯಾಗಿ ನಾನು ತಮ್ಮ ಎದುರಿಗೆ ಬರುವಂಥ ಪ್ರಯತ್ನವನ್ನು ಮಾಡ್ತೀನಿ. ದಿನಾ ಹೇಳುವಂತೆ ಸದಾ ಕಾಲ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಪ್ರತಿಯೊಂದು ಬದುಕಿನ ಪ್ರತಿಯೊಂದನ್ನ ಸಮೇತ ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ರಿ. ಇವತ್ತು ಹೇಳ್ದಲ್ಲ, ನಮ್ಮ ಮೇಲೆ ನಮಗೆ ಮೊದಲು ವಶೀಕರಣ ಆಗಬೇಕು. ಬಹಳ ಸಲ ನನಗೂ ಅನಿಸು ಏಜ್ ದಿನ ವಿಡಿಯೋ ಮಾಡ್ಬೇಕಪ್ಪ ಸಾಕು ಅಂತ ಒಂದ್ಸಲ ಯೋಚನೆ ಮಾಡ್ತು, ಸಾಧ್ಯ ಇಲ್ಲ ಅಂತೀನಿ ನಾನು. ಮೊದಲು ನಡಿ ನೀನು ಕೂಡ ಅಂತ ಮನಸ್ಸನ್ನು ಈ ರೀತಿ ಹಿಡಿತಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಒಂದ್ಸಲ ರೂಢಿ ಹಾಕಿದ್ರೆ ಆಮೇಲೆ ಸರಿ ಹೋಗಿರ್ತದೆ. ಹಾಗೆ ಬಸವರಾಜ್ ಮಡಿವಾಳ್ ಹುಲ್ಲೂರು ಅವರು ಸಮೇತ ಬಂದರೆ, ಅವರಿಗೂ ಪ್ರತಿಯೊಬ್ಬರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಧನ್ಯವಾದ, ನಮಸ್ಕಾರ.